ಶ್ರೀ ಗುರುಭ್ಯೋ ನಮಃ. ದೇವರಿಗೆ ಎರಡನೇ ಅಧ್ಯಾಯ ಈಗ ಮುಗಿಯಿತು. ಮೂರನೇ ಅಧ್ಯಾಯ ಶುರುವ. ಮೂರನೇ ಅಧ್ಯಾಯ ಇದು ಸಾಧನಾಧ್ಯಾಯ. ನಿನ್ನೆ ಹೇಳಿದಂತೆ ಭಗವಂತನ ಗುಣಗಳ ಚಿಂತನವೇ ವಿಜ್ಞಾನ. ಭಗವಂತನ ಅಸಾಧಾರಣ ಗುಣಗಳು ಯಾವ ನಮ್ಮೆಂಬಂಥ ಸಾಮಾನ್ಯ ಮಹಾಮಹತ್ ಅನಂತ ಗುಣ ಪರಿಪೂರ್ಣ. ಇದು ಭಗವಂತನ ಮಹತ್. ಈ ಎಲ್ಲ ಗುಣಗಳನ್ನು ಗೊತ್ತಾಗುವುದು ವೇದ ಮತ್ತು ವೇದಾರ್ಥ ನಿರ್ಣಾಯಕ ಸೂತ್ರಗಳು. ಅದನ್ನು ಮೊದಲನೇ ಅಧ್ಯಾಯದಲ್ಲಿ ಸಕಲ ಶಬ್ದ ಸಮನ್ವಯವನ್ನು ಮಾಡುವ ಮೂಲಕ ಭಗವಂತನಿಗೆ ಅನಂತ ಗುಣ ಪರಿಪೂರ್ಣತ್ವ ಸಾಧನ ಮಾಡಿ ಆ ಅನಂತ ಗುಣ ಪರಿಪೂರ್ಣತ್ವದ ಬಗ್ಗೆ ಸಮಯ, ಯುಕ್ತಿ, ಸಮಯ, ಶ್ರುತಿ, ಯುಕ್ತಿ ಉಪೇತ ಶ್ರುತಿ, ಈ ನಾಲ್ಕರಿಂದ ವಿರೋಧ. ಆ ವಿರೋಧವನ್ನು ಪರಿಹಾರ ಮಾಡಲಾರದೇನೆ ನಮಗೆ ದೇವರಲ್ಲಿ ಅಸಾಧಾರಣ ಬುದ್ಧಿ ಹುಟ್ಟಾಗಿದೆ. ಗುಣ ಪರಿಪೂರ್ಣತ್ವ ವಿಷಯ ವಿರೋಧ ಪರಿಹಾರ ಮಾಡಬೇಕು. ಅದಕ್ಕೆ ಎರಡನೇ ಅಧ್ಯಾಯ ಇದು ಅವಿರೋಧಾಧ್ಯಾಯ ಅಂತ ಹೇಳ್ತಾರೆ. ಎರಡನೇ ಅಧ್ಯಾಯದಲ್ಲಿ ಈ 4 ವಿಧವಾದಂತಹ ವಿರೋಧಗಳನ್ನು ಪರಿಹಾರ ಯಾವ ಹೇಳಿದ್ರು? ಯುಕ್ತಿ ವಿರೋಧ, ಸಮಯ ವಿರೋಧ, ಶ್ರುತಿ ವಿರೋಧ, ಉಪೇ ಶ್ರುತಿ ವಿರೋಧ. ಈ 4 ವಿರೋಧ ಪರಿಹಾರ ಮಾಡಿದ ಮೇಲೆ ದೇವರು ಅನಂತ ಕಲ್ಯಾಣ ಗುಣ ಪರಿಪೂರ್ಣ ದೋಷ ದೂರ ಅಂತ ಸಿದ್ಧ. ಕಿಮ್ಮಯ ಕಾರ್ಯ ನಾಯನ ಮಾಡಬೇಕು. ನಿಮ್ಮ ದೇವರು ದೊಡ್ಡವಾದ ಗುಣ ಪರಿಪೂರ್ಣ ಅದೆಲ್ಲ ನಾಯನ ಮಾಡಬೇಕು. ನೀನು ಮಾಡಬೇಕಂದ್ರೆ ಸಾಧನ, ಅವನ ಪ್ರಾಪ್ತಿಗಾಗಿ ಸಾಧನ ಮಾಡು. ನೀನು ಮೋಕ್ಷವನ್ನು ಇಚ್ಛೆ ಮಾಡು. ಮೋಕ್ಷ ಇಚ್ಛೆ ಮಾಡುವವರಿಗೆ ಭಗವತ್ ಪ್ರಸಾದ ಅನಿವಾರ್ಯ. ಭಗವತ್ ಪ್ರಸಾದಕ್ಕೆ ಭಗವದ್ ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನಕ್ಕಾಗಿ ಶ್ರವಣ, ಮನನ, ನಿಧಿಧ್ಯಾನ, ದೇವರ ಬಗ್ಗೆ ಚೆನ್ನಾಗಿ ಕೇಳೋದು. ಕೇಳಿದ್ದಾಗ ನಿಮಗೆ ಬರ್ತಕ್ಕಂಥ ಅನೇಕ ಸಂಶಯಗಳು ಬರ್ತಾವೆ, ಆಕ್ಷೇಪಗಳು ಬರ್ತಾವೆ. ಅದೆಲ್ಲವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಮನನ ಇದೆ. ಈ ಬ್ರಹ್ಮಸೂತ್ರ ಅಧ್ಯಯನ ಮನನೇ. ಇದು ಮನನ ಮಾಡಿದ ನಿರ್ಣಯ. ಧ್ಯಾನಂ ನಿಶ್ಚಿತ ತತ್ವ. ನಿಶ್ಚಿತವಾದಂಥ ತತ್ವವುಳ್ಳವನು ಧ್ಯಾನವನ್ನು ಆ ಧ್ಯಾನವನ್ನು ಮಾಡೋದೇ ಸಾಧನ. ಆದರೆ ಆ ಧ್ಯಾನ ಮಾಡಿದ ಮೇಲೆ ಅಪರೋಕ್ಷ ಜ್ಞಾನ ಆಗ್ತದೆ. ಅಪರೋಕ್ಷ ಜ್ಞಾನದಿಂದ ಪ್ರಸಾದ ಮೋಕ್ಷ. ಹಾಗಾದರೆ ದೇವರಲ್ಲಿ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲು ತತ್ವ ನಿರ್ಣಯ. ತತ್ವ ನಿರ್ಣಯ ಅಂದರೆ ಇದೆ ಮನನ. ಮನನಕ್ಕಾಗಿ ಶ್ರವಣ. ನೀವು ವಿಮರ್ಶ ಇದ್ರ ಬಗ್ಗೆ ಮಾಡ್ತೀರಿ, ಕೇಳಿದ್ರ ಬಗ್ಗೆ ಮಾಡ್ತೀರಿ ಅಲ್ವಾ? ಯಾವುದು ಕೇಳಿದ್ರೆ ಅದ್ರ ಬಗ್ಗೆ ವಿಮರ್ಶೆ ಮಾಡಿ.
ಚೆನ್ನಾಗಿ ಶಾಸ್ತ್ರ ಮೊದಲು ಕೇಳಿದ್ರು, ಆಮೇಲೆ ಸಂಶಯ ಬರ್ತದೆ, ಅದು ಪರಿಹಾರ ಮಾಡ್ತಾರೆ, ಆಮೇಲೆ ಧ್ಯಾನ. ಈ ಧ್ಯಾನದಿಂದ ಏನಾಗ್ತದೆ ಅಂದರೆ ನಿಮಗೆ ಅಪರೋಕ್ಷ ಜ್ಞಾನ. ಇದಕ್ಕಿಂತಲೂ ಮೊದಲು ನಿಮಗೆ ದೇವರ ಬಗ್ಗೆ ಅಲ್ಲ ಗುಣಪರಿಪೂರ್ಣ ಜ್ಞಾನ ಧ್ಯಾನವನ್ನು ಮಾಡಬೇಕು. ತತ್ವ ನಿರ್ಣಯ ಮೊದಲ ಸಾಧನ ದೇವರ ಪ್ರಾಪ್ತಿಗಾಗಿ ಸಾಧನ. ಆ ಸಾಧನದಲ್ಲಿ 4 ವಿಧ. ಮೊದಲು ವೈರಾಗ್ಯ, ಆಮೇಲೆ ಭಕ್ತಿ, ಆಮೇಲೆ ಉಪಾಸನ, ಆಮೇಲೆ ಅಪರೋಕ್ಷ. ಇವೆಲ್ಲ ಮೋಕ್ಷಕ್ಕೆ ಸಾಧನ. ಮೊದಲನೇದು ಯಾವುದು? ವೈರಾಗ್ಯ. ವೈರಾಗ್ಯತೋ ಭಕ್ತಿದಾರ್ಢ್ಯಂ ಏನೋಪಾಸಾಯ ಭವೇತ್ ಆ ಪರೋಕ್ಷ ಅಂತ ಮುಂದೆ ಹೇಳ್ತಾರೆ. ಮೊಟ್ಟ ಮೊದಲು ನಾವು ಇತರ ವಿಷಯಗಳ ಹವ್ಯಾಸ ಬಿಡುತ್ತೆ. ಡಾಕ್ಟರ್ ಕಡೆ ಹೋದಾಗ ಡಾಕ್ಟರ್ ಮೊದಲು ನೀನು ಅಪಥ್ಯ ಮಾಡೋದು ಬಿಡು, ಆಮೇಲೆ ನನ್ನ ಕಡೆ ಬಾ. ನೀನು ಆ ಕಡೆ ಅದು ತಗೋತು ನೀವು ತಗೋತು ಅಂತಂದು ಆಗುತ್ತೆ. ಅಪಥ್ಯ ಮಾಡಿದವರು ಅವರು ಡಾಕ್ಟರ್ ಕಡೆಗೆ ಹೋದ ಡಾಕ್ಟರ್ ಸಂಭಾಯಿಸಿದ್ರ ಕಡಿಮೆ ಡಾಕ್ಟರ್ ಸಂಭಾಯಿಸಿದ್ದಾರೆ. ಹೇಗಿದೆ ಹೇಳ್ತಾರೆ, ಕೆಲವರು ಇರ್ತಾರೆ, ಅಮ್ಮ ಅಲ್ಲೇ ಬಬಲೇಶ್ವರ ಹಾಕಿ ಹೋಗಿ ಅಂತ ಇಂಥ ಮಂದಿನೂ ಇರ್ತಾರೆ. ಕಾರಣ ಅದಕ್ಕೆ ಅಪರೋಕ್ಷ ಜ್ಞಾನ ಆಗಬೇಕಾದ ಧ್ಯಾನ ಗಟ್ಟಿ ಆಗಬೇಕಾದ ತತ್ವ ನಿರ್ಣಯ. ಅದಕ್ಕೆ ವೈರಾಗ್ಯದಿಂದ ಏನಾಗ್ತದೆ ಗೊತ್ತಂತ, ಭಕ್ತಿ ದಾರ್ಢ್ಯ ಇದ್ದ ಭಕ್ತಿ ಇರ್ತದೆ, ಭಕ್ತಿರಾಗಿನ ಅಂತ ಕಟ್ಮುಟ್ಟ. ವೈರಾಗ್ಯದ ನಿರ್ಣಯವನ್ನು ಭಾಗವತ್ಗಳು. ವೈರಾಗ್ಯ ಅಂದರೆ ಏನು ಅದರ ಬಗ್ಗೆ ನಿಮ್ಗೆ ಹೇಳಿ. ಭಾಳ ಮಂದಿ ವೈರಾಗ್ಯ ಅಂದರೆ ಎಲ್ಲ ಬಿಡೋದು ಅಂತ, ಎಲ್ಲ ಬಿಡೋದು ವೈರಾಗ್ಯ. ರಾಗ ಅಂದ್ರೆ ಒಂದು ವಸ್ತುವಿನಲ್ಲಿ ಆಸಕ್ತಿ. ರಾಗ ಅಂದ್ರೆ ಅದು ಹೆಚ್ಚು ಅಟ್ಯಾಚ್ಮೆಂಟ್. ರಾಗದ ವಿರುದ್ಧ ವಿರಾಗ. ವಿಗತಃ ರಾಗ ವಿರಾಗ ತಸ್ಯ ಭಾವ ವೈರಾಗ್ಯ. ಅಂದ್ರೆ ಯಾವುದೇ ಪದಾರ್ಥಗಳ ಬಗ್ಗೆ ನಮಗೆ ರಾಗಿರಲ್ಲ, ಆಸಕ್ತಿ ಭಾಳ. ಸ್ವಲ್ಪ ಅದು ಕೆಲಸದ ಪೂರ್ತಿ ಕೆಟ್ಟಬೇಕಲ್ಲ. ಈಗ ನೀವು ಟ್ರೈನ್ದಾಗ ಕೂತಿರ್ತೀರಿ, ನಿಮ್ಮ ಶೀಟು ಸ್ವಲ್ಪ ಯಾರೋ ಹೊಸ ಅದನ್ನು ನೀವೇನು ಮಾಡ್ತೀರಿ, ಸ್ವಲ್ಪ ಜಾಡಿಸಿ ಸ್ವಚ್ಛ ಮಾಡಿ ಬರುತ್ತೆ. ಪರ್ಮನೆಂಟ್ ಇರೋ ಹಂಗಾದ ವ್ಯವಸ್ಥೆ ಮಾಡ್ತೇನೆ ಇಲ್ಲ. ಕಮಾಪುರ್ತಿ ಎಷ್ಟು ಬೇಕಷ್ಟು. ನಾವು ಸಂಸಾರಗಳು ಹೆಂಗೆ ಪದ್ಮಪತ್ರ ಮೀಮಾಂಸ. ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಸ್ವಚ್ಛ ಬೇಕು, ಎಷ್ಟು ಬೇಕು. ಆದರೆ ಅಲ್ಲಿ ಅದಕ್ಕಾಗಿ ನಿಮ್ಮ ಜೀವನ ಸಮರ್ಪಣೆ ಮಾಡೋದು. ನಿಮ್ಮ ಜೀವನ ಸಮರ್ಪಣೆ ಮಾಡೋದು ಮುಖ್ಯವಾಗಿ ಭಗವಂತನ ಪಾದಗಳು. ಅದಕ್ಕಿಂತ ಸಾಧನ. ನೀವು ಹೋಗೋದು ತೀರ್ಥಯಾತ್ರೆ, ಗಾಡಿ ಒಳಗೆ ಕೂಡೋದು ಸಾಧನ. ಅಲ್ಲೇ ಅಗ್ನಿ ನಿಮ್ಗೆಲ್ಲ ಸಂಸಾರಕ್ಕೆ ತಗೊಂಡು ಅಲ್ಲಿ ಕೂಡೋದು ಹಾಗೆ ಸ್ಟೇಷನ್ ಬಂದು ಕೂಡ ಹೋಗೋದು. ಇದರ ಅರ್ಥ ಅಲ್ಲಿ ಏನೋ ಲಕ್ಷ್ಯ ಕೊಳ್ಳೋದು ಹಾಗೆ ಮಾಡ್ಕೊಳ್ಳೋದು ತಪ್ಪು. ಎಷ್ಟು ಬೇಕಷ್ಟು ಅದು ನಿಮ್ಮ ದೇಹ ಕೊಟ್ಟ ಸ್ವಚ್ಛ ಇಟ್ಕೋರಿ. ಊಟಕ್ಕೆ ಅದಕ್ಕೆ ಊಟದ ವ್ಯವಸ್ಥೆ ಮಾಡ್ತೀವಿ. ಹೆಂಡತಿ ಮಕ್ಕಳು ಅವರು ಬೇಕೇ ಬೇಕು. ಅದೆಲ್ಲರನ್ನು ಸಂಭಾಳಿಸ್ಕೊಂಡು ಮಾಡಿಕೊಂಡು ಅವರನ್ನು ಭಾಳ ಆಸಕ್ತಿ ಆಗಲಾರ್ದೇನೆ, ಭಾಳ ಅವರನ್ನು ತಿರಸ್ಕಾರ ಮಾಡಲಾರ್ದೇನೆ ಪದ್ಮಪತ್ರ ಮೀಮಾಂಸ ಈಸಬೇಕು, ಎದ್ದು ಜಯಿಸಬೇಕು. ರಾಗ ಮಮಕಾರ ಎರಡು ಒಂದೇ. ರಾಗ ಮಮಕಾರ. ರಾಗ ಅಂದರೆ ಅತಿಯಾದ ಆಸಕ್ತಿಗೆ ರಾಗ. ಅಂತೂ ನಾವೊಂದು ಮೀಡಿಯಾ ಅಂತ ಅಂದ್ರೆ ಮಿಡಲ್ ಮಧ್ಯಮ ಮಾರ್ಗದಿಂದ ನಾವು ನಡೀಬೇಕು. ಸಂಸಾರ ಯಾವುದೇ ಮನೆ ಸ್ವಚ್ಛ ಇಡಬೇಕು ಅಂತ ತಿಳ್ಕೊಂಡು ಕೆಲವರು ಒಂದು ಕ್ಷಣ ಕಸ ತಗೊಂಡಿರ್ತಾರೆ. ಇಡೀ ಕಸ ತಗೊಂಡಿದ್ರೆ ಒಂದು ಉಡಾಯ ಮಾಡೋದು. ಇದ್ರ ಅರ್ಥ ಬೆಳೆದ ಬಿಟ್ಟು ಅಂತ ತಿಪ್ಪಿ ಒಳಗೆ ಅಂಥ ಮಂದಿನೂ ಇರ್ತಾರೆ. ಬಿದ್ದಿರ್ತದ ಎಷ್ಟು ಬೇಕಷ್ಟು ಎಷ್ಟು ಬೇಕಾದ ಎಷ್ಟು ಬೇಕಷ್ಟು ಮಾಡಿದ್ನಿ ಕಸ ಇಡುವ ಕೂದ್ರೆ ದಿನ ಬೆಳೆದಿರುತ್ತೆ. ಯಾರು ಬೆಳೆಯೋದು? ನಾನು ಬೆಳೆದು ಬೆಳಿಬೇಕು, ಅದು ಕಸ ಹೋದ ತನಕ ಬೆಳಿಬೇಕು. ರಾತ್ರಿ ತನಕ ಕಸ ಇಡುವ ಕೊಡಲ್ಲ.
ಮನೆ ಸ್ವಚ್ಛ ಆಗಿದೆ, ಭಾಂಡೆಗಳು ಸ್ವಚ್ಛ ಆಗಿದೆ, ಬಟ್ಟೆಗಳು ಸ್ವಚ್ಛತೆ ಆಗಿದೆ, ದೇಹದ ಸ್ವಚ್ಛತೆ ಆಗಿದೆ. ದೇಹ ಸ್ವಚ್ಛ ಅಂತ ಬಾತ್ರೂಮ್ ಒಳಗೆ ಬಂದ ಅತಿ ಹತ್ತಂದ್ರೆ 10ರಿಂದ 15 ಮಿನಿಟ್ ಅಷ್ಟೆ. 2 ತಾಸು ಅಲ್ಲೇ ಕೂದ್ರೆ ಹೇಗೆ ಮೈ ತಿಕ್ಕೋದು, ಆ ಮೈ ಚರ್ಮನ ಸುದ್ದು. ಒಬ್ಬರು ಮೃತ್ತಿಕಾ ಬಗ್ಗೆ ಭಾಳ ತಲೆ ಮೃತ್ತಿಕಾ ಇಲ್ಲದೆ ನಾಸ ಹೇಳ್ಯಾರ ಮೃತ್ತಿಕಾ ಅದನ್ನು ದಿನಾಲು ಒಂದು 5-6 ಅದು ಹೇಳ್ಯಾರ. ಒಂದಕ್ಕೆ ಹೋಗಿ ಬಂದ್ರೆ 3 ಸಲ, ಇದಕ್ಕೆ ಹೋದ್ರೆ ಸಂಡಾಸಕ್ಕೆ ಹೋದ್ರೆ 10 ಸಲ, ಹಿಂಗೇನೋ ಭಾಳ ಹೇಳ. ಅವರೆಲ್ಲ ಅದನ್ನು ಅದನ್ನೇ ಮಾಡ್ಕೋತ ಕೊಡೋದು. ಹೀಗಾಗಿ ಚರ್ಮನ ಸುರಿದು ಕೆಂಪಾಗಿ ಡಾಕ್ಟರ್ ಕಡೆ ಹೋದ. ಡಾಕ್ಟರ್ ತಮ್ಮ ಏನು ಮಾಡಿದ್ದೀನಿ ನೀನು, ಇದೆಲ್ಲ ಮಾಡಬೇಡ, ಅದು ನಮ್ಮ ಶಾಸ್ತ್ರ ಹಾಗಾದ್ರೆ ಆ ಕಡೆ ಹೋಗಿ, ನಮ್ಮ ಕಡೆ ಬರಬೇಡ, ಆರೇ ಮುಂಬೈತೆ ಕಡೆ ಹೋಗ್ತಾವ, ಆ ಕಡೆ ಹೋಗಿ ಇಲ್ಲ ಮನಸ್ಸಾಗಿ ಅಂದ್ರೆ ಅತೀ ಮಾಡೋದು, ಪ್ರತಿಯೊಂದನ್ನು ಅತೀ ಮಾಡೋದು. ಅಂದ್ರೆ ಮಡಿ ಪಿಶಾಚ ಅಂತ ಯಾರು ತೊಳೆದ್ರೂ ಸಮಾಧಾನ ಇಲ್ಲ. ಬಾಂಡೆ ಮತ್ತೆ ನೀರು ಹಾಕುವುದೇ, ಮತ್ತೆ ಕೈ ಆಡಿಸೋದು, ಮತ್ತೆ ನೀರು ಅದೇ ನೀರು ಹಾಕಿ ಅದೇ ನೀರು ಹಾಕಿ ಮತ್ತೆ ಏನು ಮಾಡೋಣ, ಅದೇ ನೀರು ಹಾಕಿ ವಾದ್ಯ ಉಟ್ಕೊಂಡು ಮಡಿ ಮಾಡ್ತೀವಿ ನೋಡಿ. ಇವತ್ತು ವಾದ್ಯ ಈ ಬಡಬಡ ಚಪ್ಪಲ್ ಕೇಳ್ತಾರ, ಒಂದು ಅದೇ ಸೋತ್ರ ಮೇಲೆ ಒಂದು ಪಂಜಾಬ್ ತೊಗೊಂಡು ಮಧ್ಯ ಏನೋ ಮಾಡಿದ್ರು, ಮಡಿ ಹೆಂಗಾಗ್ತದೆ, ಅದೇ ನೀರೇ ಇರ್ತದ, ಅದೇ ಸೋತ್ರ ಮೇಲೆ ವಾದ್ಯ ಮಾಡಿ. ವಾದ್ಯ ಅಂದ್ರೆ ಹೇಗೆ ಬರ್ತದೆ, ವಾದ್ಯ ಮಾಡಿ ಅಂತ ನೀನು ದಬ ಬೀಳ್ತಕ್ಕಂಥ ನಳದ ಕೆಳಗೆ ಕೊಡು, ನೀನು ಹರಿದು ಹೋಗ್ಬೇಕು, ಅಲ್ಲಿ ವಾದ್ಯ ಆಗಿದ್ದು ವಾದ್ಯ ಮಾಡಿ. ನೀನು ತುಂಬಿಟ್ಟು ನೀರು ಚಪ್ಪಲ್ಲೇ ಬಂದು ಭಾಳ ಅದೇ ನೀರಿನಾಗೆ ವಾದ್ಯ ಮಾಡ್ಕೊಂಡು ಮಡಿ ಹೆಂಗ ಹಿಂಗೆ ಭಾಳ ಹೋಗ್ಬಿಡ್ತು ಭಾಳ. ಹಾಗಾದ್ರೆ ನಾವೇನು ಮಾಡಬೇಕು, ಒಂದು ಧಾವಳಿ ಉಟ್ಕೊಂಡು ಮಡ್ನೀರು ತುಂಬಿಟ್ಟಿರ್ತೀವಿ ಮನ್ಯಾಗ, ಆ ಮಡ್ನೀರವನ್ನು ಆ ವಾದ್ಯ ಮೇಲೆ ಧಾವಳಿ ಮೇಲೆ ಹಾಕೊಂಡು ಅದನ್ನು ಹಿಡ್ಕೊಂಡ್ರೆ ಅದು ಮಡಿಯ. ನೀವೇನೋ ಮಾಡಾದ್ರೆ ಬರೀ ಆ ಹೊರಗಿನ ಸಂಡಾಸ್ ಹೋಗೋ ನೀರನ್ನು ಅವೆಲ್ಲ ಮಾಡ್ಕೊಂಡ್ರೆ ಮಡಿ ಇದು ಹಿಂಗೆ ಭಾಳ ಹೋಗ್ಬಿಡ್ರಿ. ಇದು ಹೋಗೋದು ಬೇಡ. ಅದರಿಂದ ತಾತ್ಪರ್ಯೇನು, ರಾಗ ಅಂದ್ರೆ ಅನಿತ್ಯ ಪದಾರ್ಥಗಳ ಬಗ್ಗೆ ಅತಿಯಾದಂತಹ ಆಸಕ್ತಿಯನ್ನು ಮಾಡದೆ ಎಷ್ಟು ಬೇಕೋ ಇಷ್ಟೇ ರಾಗ. ದ್ವೇಷ, ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ತಾನೆ, ನಾವು ಬೈದಿರ್ತಾನೆ, ದ್ವೇಷ ಎಷ್ಟೊಂದು ಮಾಡೋದು ಹಂಗೆ ಸಾರಿ ಅಂತ ನಮ್ಗೆ ಹೋಗ್ಬೇಕು, ಅಲ್ಲೇ ಬಿಡ್ರಿ ನಾವೇ ಸಾರಿ ಅಂತ ಅದೇ ನಾನೇ ಅಂತ ನಾವು ಯಾವುದೇ ವ್ಯಕ್ತಿಯ ಒಟ್ಟಿಗೆ ಕಳ್ತನಕ್ಕೆ ದ್ವೇಷ ಮಾಡ್ಕೋಬೋದ್ರೆ ಆ ವ್ಯಕ್ತಿ ಭೇಟಿಯಾದಾಗ ನಮಗೆ ಬೆಳೆದ ಅವಾಗ ಏನು ಮಾಡೋದು, ಆಮೇಲೆ ಎಲ್ಲ ನೆನಪಾಗಿ ಶಾಸ್ತ್ರನ ಹಾಕಿ ಕುಡ್ಕೊಂಡು ಹೋಗ್ಬಿಡು. ಏನು ಅವರು ವೈಷ್ಣವೇ, ಅವರು ನಮ್ಮವೇ ಇರ್ತಾರೆ, ಒಂದು ಏನೋ ಅಂದಿರ್ತಾರೆ, ಬೈದಿರ್ತಾರೆ, ಆಡಿರ್ತಾರೆ. ಏನು ಬೈಬೇಡಪ್ಪ ಅಂತ ಹೇಳೋದು, ಅವಾಗ ಬೈಯೋ ಸಮಾಜದಾಗ ಏನು ಮಾಡಿ ಆಯ್ತು. ಈಗ ಅವ್ವ ಅಪ್ಪ ಬೈದಿರ್ತಾನೆ, ಏನು ಮಾಡಿದ್ರು ಬೈದಿರ್ತಾರೆ, ಸ್ಲೋ ಮಾಡಿದ್ರು ಅವಾಗ ಬಿಡ್ತೀರ ನೀವು, ಕಂಡಂದ್ರೆ ಬೈದಿರ್ತಾರೆ, ಸ್ಲೋ ಮಾಡಿದ್ರು ಬೈತಾರೆ, ಕೆಟ್ಟ ಮಾಡಿದ್ರು ಬೈತಾರೆ, ನೀವು ಅವಾಗ ಬೈತೀರಿ, ಒಟ್ಟೆ ಏನೋ ಇರ್ತದೆ ಇಬ್ಬರು ಒಳಗೆ ಇದಾದ್ರೆ ಬಿಟ್ಬಿಡ್ತೀನಿ. ಅದು ಹೊರಗಿನ ಜನರು ಅಂತಿರ್ತಾರೆ, ಆಡ್ತಿರ್ತಾರೆ, ಚಲೋ ಅಂತಾರೆ, ಭಯಂಕರ. ನೀವು ನೋಡ್ರಿ ನಮ್ಮ ಪಾಲಿನ ದೇವ್ರು ನೋಡ್ರಿ, ಇನ್ನೊಬ್ರು ನೀವು ಎಂದ ಬಂದಿದ್ದು ಬರೀ ಶನಿ ಕಾಡು ಶುರು ಆಗಿದೆ, ಅದರಿಂದ ನಾವು ಹಳೆ ಆಗೋದು. ನಾವು ಎರಡೂ ಅಂತಿರ್ತಾರೆ, ಎರಡು ಸುಖ ದುಃಖೆ ಸಮಯಕ ಲಾಭ ಯಾಕೆ ಅಂದ್ಕೊಂಡು ವೈರಾಗ್ಯ. ಆ ವೈರಾಗ್ಯೊಳಗೆ 2 ಪಾಯಿಂಟ್. ನಾವು ಅನಿತ್ಯ ವಸ್ತುಗಳ ಬಗ್ಗೆ ಅತಿಯಾದಂತಹ ಆಸಕ್ತಿ ಮಾಡದೇ ಇರುವುದು ಒಂದು, ನಿತ್ಯ ವಸ್ತುಗಳ ಬಗ್ಗೆ ವಿಶೇಷ ಆಸಕ್ತಿ ತೋರಿಸುವುದು, ಎರಡೂ ಕೂಡಿದೆ ವೈರಾಗ್ಯ. ನಾನೇಕ ಸಲ ಹೇಳಿದ್ರು, ವಿ ಎಂಬ ಉಪಸರ್ಗ, ರಾಗ ಅಂದರೆ ಆಸಕ್ತಿ, ವಿ ರಾಗ, ವಿಗತಃ ರಾಗ ಅಂತ, ಅಲ್ಲಿ ರಾಗ ಹೋಗೋದು ವೈರಾಗ್ಯ. ಇನ್ನೊಂದು ವಿ ಶಬ್ದಕ್ಕೆ ವಿಶೇಷ ಅಂತ, ವಿಶಿಷ್ಟ ರಾಗ, ವಿಶೇಷವಾದಂಥ ಆಸಕ್ತಿ. ನೋಡಿ, ಸಂಸಾರದ ಬಗ್ಗೆ ಏನು ಮಾಡೋದು, ವಿಗತರ. ವಿ ಅಂದರೆ ವಿಶೇಷವಾದಂಥ ರಾಗದಲ್ಲಿ ಎರಡು ಕುಡಿದು ವೈರಾಗ್ಯ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ಹೃದಾರತಿ ಬ್ರಹ್ಮಣಿ ನಿರ್ಗುಣೇ ಚಯ, ಇದೇ ವೈರಾಗ್ಯ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತು,
ಆತ್ಮನಿಂದ ವ್ಯತಿರಿಕ್ತವಾದ ಅಂದರೆ ಭಗವಂತನಿಗೆ ವಿರುದ್ಧವಾದಂಥದ್ದು ಏನೇನೋ ಶಾಸ್ತ್ರ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡೋದು, ಶಾಸ್ತ್ರ ವಿರುದ್ಧವಾಗಿ ಊಟ ಮಾಡೋದು, ಶಾಸ್ತ್ರ ವಿರುದ್ಧವಾಗಿರತಕ್ಕಂಥ ಮಾತುಗಳನ್ನು, ಶಾಸ್ತ್ರ ವಿರುದ್ಧವಾದಂಥ ನಡತೆಯನ್ನು, ಇವೆಲ್ಲ ಇದರ ಬಗ್ಗೆ ಆಸಕ್ತಿ ಇರಬಾರ್ದು. ವಿರಾಗ ವಿಶೇಷ ರಾಗ ಅಂದ್ರೇನು? ದೇವರ ಪಾದಾರವಿಂದಗಳಲ್ಲಿ ವಿಶೇಷವಾದಂಥ ಆಸಕ್ತಿ. ದಿನ ಅದನ್ನೇ ಧ್ಯಾನ, ದಿನ ಅದರ ಬಗ್ಗೆ ಕೇಳು, ಅದರ ಬಗ್ಗೆ ಹೇಳು, ಅದರನ್ನೇ ಇದು ಎರಡೂ ಕೂಡಿದ್ದು ವೈರಾಗ್ಯ. ವೈರಾಗ್ಯ ಅಂದರೆ ಪೂರ್ಣ ಬಿಟ್ಟು ಹೋಗೋದು ಅಲ್ಲ, ದೇವರ ಬಗ್ಗೆ ಅದಕ್ಕೆ ಅಸಂಗ ಆತ್ಮವು ವ್ಯತಿರಿಕ್ತ ವಸ್ತು. ಆತ್ಮ ಅಂದ್ರೆ ಭಗವಂತ, ಆತ್ಮ ಅಂತಂದ್ರೆ ಭಗವದ್ಭಕ್ತಿ, ಅಸಂಗ ಅಲ್ಲಿ ವ್ಯತಿರಿಕ್ತ ಭಗವಂತನಿಗೆ ವಿರುದ್ಧವಾದಂಥದ್ದು ಯಾವುದು ಹೇಳಿದ್ರೆ ಮೊದಲನೇದ್ದು ಭಗವದ್ಭಕ್ತರನಿಂದ, ಭಗವಂತನ ಶಾಸ್ತ್ರನಿಂದ, ಭಗವಂತನ ಅವತಾರಗಳನ್ನಿಂದ, ಭಗವಂತನ ಸ್ವರೂಪನಿಂದ, ಇವೆಲ್ಲ ವ್ಯತಿರಿಕ್ತ, ದೇವರಿಗೆ ವಿರುದ್ಧವಾಗಿರತಕ್ಕಂಥ ವಸ್ತುಗಳ ಬಗ್ಗೆ ನಾವು ಹಂಗೆ ಮಾಡುವ, ಅವ್ರ ಜೊತೆಗೆ ನಾನು ವ್ಯವಹಾರ ಮಾಡುವ, ಅವ್ರ ಜೊತೆಗೆ ಭಾಳ ಇರಬಾರ್ದು. ನೋಡಿ, ಅಜಾಮಿಳ ಏನಾದ ದೇವರಿಗೆ ವಿರುದ್ಧವಾದಂಥ ಏನು ಆಚರಣೆಗಳ ಬಗ್ಗೆ ಅಜಾಮಿಳ ಪೂರ್ಣ ಹಾಳಾಗ್ತದೆ. ನೀವು ಜಲಭರ್ತನ ಉಪಾಖ್ಯಾನ ಕೇಳಿ ಎಷ್ಟು ಅತಿಯಾಗಿ. ಅದಕ್ಕೆ ದೇವರ ನಾವು ಸಾಧನ ಹಿಂಗಂದ್ಬಿಡ್ತೀವಿ, ಭಗವಂತನ ಬಗ್ಗೆ ನಾವು ಸಾಧನ ಮಾಡುವ ವೇಳೆ ಅದಕ್ಕೆ ಅಡ್ಡಿಯನ್ನು ಬರ್ತಾವೆ. ಆ ಅಡ್ಡಿ ಬರ್ತಕ್ಕಂಥ ವಸ್ತುಗಳ ಬಗ್ಗೆ ಸಂಘವನ್ನು ಮಾಡಿ, ಹಂಗಂದ್ರೆ ಅಟ್ಯಾಚ್ಮೆಂಟ್ ಒಳಗಿರಲಿ, ಪೂರ್ಣವಾಗಿ ಅವ್ರ ಜೊತೆಗೆ ನಾವು ಇರಬಾರ್ದು. ಇದ್ದೀವಂತಂದ್ರೆ ಹಣ್ಣು ಕೊಳೆತ ಹಣ್ಣದ ಒಟ್ಟಿಗೆ ಇದ್ರೆ ಅದು ಕೆಟ್ಟು ಹೋಗ್ತದೆ. ಹಂಗೆ ನಮ್ಮದು ಆಗಿರ್ತದೆ. ಅಂದರೆ ದೃಢಾರತಿ ಬ್ರಹ್ಮಣಿ ನಿರ್ಗುಣ ಅಂತಂದ್ರೆ ಯಾವ ಗುಣಗಳು ಇಲ್ಲದೆ ಇದ್ದ ದೇವರಲ್ಲ. ನಿರ್ಗುಣ ಅಂದೇನು? ಪ್ರಾಕೃತಿಕ ಗುಣಗಳು ಇಲ್ಲದೇ ಇದ್ದ ಅಪ್ರಾಕೃತವಾದಂತಹ ಗುಣಗಳುಳ್ಳ ಭಗವಂತನಲ್ಲಿ ದೃಢವಾದಂಥ ರತಿ ಇದೆ. ದೃಢರತಿ ನೋಡಿ, ಪ್ರಹ್ಲಾದರಾಜರಿಗೆ ಎಂಥ ದೃಢರತಿ ಭಗವಂತ, ಗೌರಾಜರಿಗೆ ಎಂಥ ರತಿ, ಪಾಂಡವರಿಗೆ ಎಂಥ ರತಿ ನೋಡಿ, ಅದ್ಭುತ ರತಿ. ನಾವು ನಿರ್ಗುಣೇಶ ಇದು ಎರಡೂ ಕೂಡಿದ್ದು ವೈರಾಗ್ಯ. ಭಾಗವತೊಳಗೆ ಇವರು ಹೇಳ್ತಾರೆ, ಯಾರೋ ಅದಕ್ಕೆ ಸನಂದನ ಪೃಥ್ವಿರಾಜನ ಜ್ಞಾನಸತ್ರಕ್ಕೆ ಬರ್ತಾರೆ. ಅಲ್ಲೇ ಅವ್ನು ಹೇಳ್ತಾನೆ, ನೀವೇನಾದರೂ ಒಂದು ನಾಲ್ಕು ಮಾತು ಹೇಳಿ ನಮ್ಮ ಉಪದೇಶ. ಶಾಸ್ತ್ರೇಷು ಯಾನೇವ ಸುನಿಶ್ಚಿತೋ ನೃಣಾಂ, ಶಾಸ್ತ್ರೊಳಗೆ ಯಾನೇವ ಸುನಿಶ್ಚಿತ, ಎಲ್ಲ ಶಾಸ್ತ್ರಗಳನ್ನು ಆರೋಢನ ಮಾಡಲಾಗಿ ಯಾನೇವ ಸುನಿಶ್ಚಿತ, ಇದು ಅತ್ಯಂತ ನಿಶ್ಚಿತವಾದಂಥ. ಕ್ಷೇಮಾಯ ಸಮ್ಯಕ್ ವಿಶೇಷ, ಕ್ಷೇಮ ಅಂದರೆ ಮೋಕ್ಷ, ಮೋಕ್ಷಕ್ಕಾಗಿ ಇವು ಎರಡು ಮಾತುಗಳು ಭಾಗ. ಅಸಂಗ ಆತ್ಮ ವ್ಯತಿರಿಕ್ತ ವಸ್ತುನಿ ದೃಢಾರತಿ ಬ್ರಹ್ಮಣಿ ನಿರ್ಗುಣೇಶಯ, ಇವೆರಡು ಮಾತು ಎಲ್ಲ ಶಾಸ್ತ್ರಗಳ ಸಾರ. ಏನು? ಧರ್ಮಕ್ಕೆ, ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ, ಭಗವದ್ಭಕ್ತರಿಗೆ, ಭಗವಂತನ ಒಂದು ಮತಕ್ಕೆ ಯಾವುದು ವಿರುದ್ಧವಾದ, ಆ ವಿರುದ್ಧವಾದಂತಹ ಒಂದೊಂದು ಮಾತೇ ಇರಬಹುದು, ಅದು ಒಂದು ವಸ್ತುನೇ ಇರಬಹುದು, ಅದೊಂದು ಯಾವುದೋ ಕೆಲಸ ಹೆಚ್ಚು ಅಸಂಗ. ಅಲ್ಲಿ ನಾವು ಆಸಕ್ತಿ ಪ್ರಸಂಗ ಬಂದಾಗ ಅಲ್ಲಿ ನಾವು ಹೋಗೋ ಪ್ರಸಂಗ ಬರ್ತದೆ. ಅಸಂಗ ಅಂದ್ರೆ ನಾವು ಈ ಜೀವನ ಮಾಡಬೇಕಾದ್ರೆ ಮತ್ತೆಲ್ಲ ಅಂಥ ಮಂದಿ ನಡುವೆ ಇರ್ತೀವಿ, ಶಾಸ್ತ್ರಜ್ಞ ನಡುವೆ ಇರ್ತೀವಿ. ಆದರೆ ಅಲ್ಲಿ ಅದನ್ನು ನೀವು ಅದು ಲೇಬಾಗಲಿ ಇದ್ದಂಗೆ ಮಾಡ್ತೀವಿ. ಹೊರಗೆ ತಿರುಗಾಡಕ್ಕೆ ಹೋಗ್ರಿ,
ಥಂಡಿ ಭಾಳ ಥಂಡಿ ನಿಮಗೆ ಆಗಿ ಜ್ವರ ಬರೋ ಹಂಗೆ ಮಾಡ್ತಾರೆ. ಅದು ಹಿಡ್ಕೊಂಡು ಏನು ಮಾಡ್ತೀವಿ ಹಂಗಾಗಬಾರ್ದು. ಹಂಗೆ ಅಂದ್ರೆ ದುಷ್ಟದ ಇಂಪ್ರೆಷನ್ ನಿಮ್ಮ ಯಾರು ಆಗದೆ ಇದ್ದಂಗೆ ಎಷ್ಟೋ ಮಂದಿ ಒಳ್ಳೆಯ ಮಂದಿ ದುಷ್ಟರ ಸಹವಾಸದಿಂದ ಮೂರು ಹಾಳಾಗ ನಾವು ಕಥೆಗಳನ್ನು ಕೇಳ್ತೀವಿ ಆಗೋ ತೋರಿಸಿ ನೋಡಿ ಜ್ಞಾನ ದೃಢಾರತಿ ಬ್ರಹ್ಮಣಿ ನಿರ್ಗುಣ ಬ್ರಹ್ಮನಲ್ಲಿ ದೃಢ ಅಂತ ಇವು ಎರಡು ಶಾಸ್ತ್ರದ ವಿಚಾರ. ಇದು ಕಟ್ಟಿಮುಟ್ಟಿ ತಿಳ್ಕೊಂಡು ಹೋಯ್ತು ಶಾಸ್ತ್ರ ಹೋಯ್ತು ಅಂತ ಭಾಗವತ ಒಳಗೆ ಎರಡೇ ಮಾತು ಎರಡು ಮಾತು 2 ತಾಸು ಹೇಳ್ಬೋದು. ಇದು ಯಾಕೆ ಬಂತು? ವೈರಾಗ್ಯದಿಂದ ಭಕ್ತಿಯ ದಾರ್ಢ್ಯ ನೋಡಿ. ಭಕ್ತಿ ಮೊದಲು ಇದ್ದವ್ರಿಗೇನೇ ಉಪಯೋಗ ಬರುತ್ತೆ. ಇದ್ದ ಭಕ್ತಿ ಗಟ್ಟಿಮುಟ್ಟ. ಇದರಿಂದ ಮುಂದೆ ಉಪಾಸನಾ ಸರೋವರ, ದೇವರ ಧ್ಯಾನ, ದೇವರ ಬಗ್ಗೆ ಪಾರಾಯಣ, ದೇವರ ಬಗ್ಗೆ ಪಾಠ, ಇವೆಲ್ಲ ಧ್ಯಾನೇ. ಉಪಾಸನಾ ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ನೋಡಿ. ಉಪಾಸನಾ ಉಪಾಸನಾ ಅಂದ್ರೆ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಈ ಶಾಸ್ತ್ರ ತಿಳಿದು ಧ್ಯಾನ ಇದೆ. ಯಾಕೆಂದರೆ ಧ್ಯಾನ ಒಳಗೇನು ನಿಮಗೆ ದೇವರ ಬಗ್ಗೆ ವಿಶೇಷವಾದಂಥ ಚಿಂತನೆ ಇಲ್ಲಿ ಇದ್ದೇ ಇರ್ತದೆ. ನಮ್ಮಲ್ಲಿ ಹೇಳ್ತಾರೆ ಪೂಜಾದಕ್ಕಿಂತಲೂ ಪಾಠ ಭಾಳ ಶ್ರೇಷ್ಠ. ಪೂಜಾದೊಳಗೆ ನಮ್ಮ ಮನಸ್ಸು ಅಲ್ಲೇ ಹೋಗ್ತಿತ್ತು, ಬರೋಬ್ಬರಿ ಹೋಗೋದೇ. ಈ ಪಾಠ ನಡೆದಾಗ ಬರೀ ಅದೇ ಮಾಡ್ತಿರ್ತೀನಿ, ಅದೇ ಹೇಳೋದು ಅದೇ ಕೇಳೋದು. ನಮಗೆ ಬೇರೆ ಏನು ಕಥೆ ಬರಬಹುದು, ಅದು ಸಂಬಂಧಪಟ್ಟದ್ದೇ ಇರ್ತದೆ. ಕೆಲವು ನೌಕರಿ ಹಿಂಗವಲ್ಲ, 8 ತಾಸು ಮಾಡಿದ್ರು 1 ಲಕ್ಷ ಮಾಡಿಕೊಡುತ್ತಾರೆ. ಅತ್ಯಂತ ಲಕ್ಷ ಕೊಟ್ಟು ಮಾಡೋ ನೌಕರಿ ಯಾವುದು? ಎಷ್ಟು ತಾಸು ನೌಕರಿ ಮಾಡೋದು. ಮಾಸ್ತರ್ಗೇನು ಒಮ್ಮೊಮ್ಮೆ ಇದಾಗ್ತದೆ. ಹುಡುಗರೇ ಇವತ್ತು ಒಂದೆರಡು ಶಾಣೆ ಹುಡುಗರು ಇರ್ತಾವ. ಸ್ವಲ್ಪ ಅನ್ನ ಮಗ ಹೇಳಿಸ್ಕೊಂಡು ಅನ್ಬೇಕಂತ ಖರೆ ಕೊಡ್ರಿ ನೀವು ಅಂದ್ರೆ ಬರೀರಿ, ಇವತ್ತು ಬರೀರಿ. ಸರ್ವಿಲಿಯನ್ಸ್ ಅಂತಾರೆ. ಮಿಲಿಟರಿ ಒಳಗೆ ಸರ್ವಿಲಿಯನ್ಸ್ ಅಂತಾರೆ. ಅದು ಒಟ್ಟು ಪೂರ ಲಕ್ಷ್ಯ ಇರುತ್ತೆ. ಯಾವ್ದಾರ ವೈರಿಗಳ ಇದು ಬರ್ತದೆ ಏನೋ ಆ ಕಡೆ ಈ ಕಡೆ ಒಟ್ಟು ತಿಳ್ಕೊಂಡು ಡ್ರೈವಿಂಗ್ ಒಳಗೆ ಅವ ಒಂದು ಕ್ಷಣ ನೋಡಿದ್ರೆ ಆಕ್ಸಿಡೆಂಟ್ ಆಗ್ತದೆ. ಅದು ಹರಟಿ ಹೊಡ್ಕೋತ ಹೊಡಿತಾನೆ ಇರೋಂಗಿಲ್ಲ. ಅದು ಒಂದು ಕ್ಷಣ ಈ ಕಡೆ ಹಿಂಗೆ ಮಾಡಂಗಿಲ್ಲ. ಎಷ್ಟು ತಾಸು ಡ್ರೈವಿಂಗ್ ಮಾಡ್ತಾನೆ ಅಷ್ಟ ಅವ್ನು ಮಾಡೇಬೇಕು, ನೋಡ್ಕೋತೇ ಇರಬೇಕು. ಕ್ಯಾಶಿಯರ್ ಎಲ್ಲ ಮಂದಿ ಒಮ್ಮೆ ಬರ್ದೇ ಇದ್ರೆ ಖಾಲಿ ಕೊಡ್ತಾರೆ. ಅದೇ ಮಂದಿ ಯಾರು ಬರ್ದೇ ಇದ್ರೆ ಖಾಲಿ ಕೊಡ್ತಾರೆ. ನೀವು ಹಂಗಲ್ಲ, ನೀವು ಹಿಂಗೆ ಹೊಡ್ಕೋತೇ ಹೋಗ್ಬೋದು. ನೀವೇನಾದರೂ ಈಗ ಲಕ್ಷ್ಯ ಕಾರ್ಯ ಮಾಡಿದರೆ ಸಾಮೂಹಿಕ ಶ್ರಾದ್ದ. ಆದ್ದರಿಂದ ನಿರಂತರವಾಗಿ ಭಗವತ್ ಚಿಂತನೆ ಹಂಗಿರುತ್ತೆ, ಹಂಗ ಚಿಂತನೆ. ಇದು ಭಕ್ತಿ ದಾರ್ಢ್ಯ, ಉಪಾಸನೆ, ಚಿಂತನೆ. ಅದರಿಂದ ಭಗವತ್ ಪ್ರಾಪ್ತಿ, ಅಪರೋಕ್ಷ ಜ್ಞಾನ. ಆ ಅಪರೋಕ್ಷ ಜ್ಞಾನದಿಂದ ಮೋಕ್ಷ. ಅಂದರೆ ಈ ಅಪರೋಕ್ಷ ಜ್ಞಾನವು ಸಾಧನೊಳಗೆ ಬಂತು. ಅಪರೋಕ್ಷ ಜ್ಞಾನಕ್ಕಾಗಿ ಇವು 3: ಶ್ರವಣ, ಮನನ, ನಿಧಿಧ್ಯಾಸ. ನಿಧಿಧ್ಯಾಸನದಿಂದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನದಿಂದ ಪ್ರಸಾದ, ಮೋಕ್ಷ. 4 ಸ್ಟೆಪ್. ಇಂತಹ ಈ ಸಾಧನಾಧ್ಯಾಯದಲ್ಲಿ ಮೊದಲನೇದು ವೈರಾಗ್ಯಪಾದ. 4 ಪಾದ: ವೈರಾಗ್ಯಪಾದ, ಭಕ್ತಿಪಾದ, ಉಪಾಸನಾಪಾದ, ಆಮೇಲೆ ಜ್ಞಾನಪಾದ, ಅದು ಅಪರೋಕ್ಷ ಜ್ಞಾನ. ಇದು ವೈರಾಗ್ಯದ ಪಾದ ಆರಂಭದಲ್ಲಿ ಸುಧಾಕಾರರು ನನ್ನ ಶ್ಲೋಕ ಮಾಡ್ತಾರೆ. ಕುಪಿತ ಹೇಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ
ಸೇವಂತೆ ಯತ್ಪದಂ ಧೀರ ಸಂಭಜೆ ವಲ್ಲಭಂ ಶ್ರಿಯ ಅಂತ ಈಗಂತ ಆರಂಭದಲ್ಲಿ ತಾಯಿ ಫಣಚ್ಛಾಯ. ಸುಖದ ಒಳಗೆ ಯಾರು ಪರಸುಖ ಅಪರಸುಖ. ಪರಸುಖ ಅಂದರೆ ಮೋಕ್ಷ, ಮೋಕ್ಷ ಸುಖ. ಮೋಕ್ಷ ಇತರವಾದದ್ದೆಲ್ಲ ಅಪರ ಸುಖ, ನಿತ್ಯ ಸುಖ, ಅಶಾಶ್ವತ. ಅಥವಾ ಒಮ್ಮೊಮ್ಮೆ ಅದು ಮುಂದಿನ ದುಃಖಕ್ಕೆ ಕಾರಣ ಸುಖ. ಇವು ಅಪರ ಸುಖದ ಲಕ್ಷಣಗಳು. ಮುಂದಿನ ದುಃಖಕ್ಕೆ ಕಾರಣ ಇಂದಿನ ಸುಖ. ಹೋಳಿಗೆ ಕಡುಬು ಭಾರಿ ಚಿಕನ್ ಚಿಂತಾನ ಸುಖ ಆಗ್ತಿರ್ತದೆ. 1.5 ತಾಸಕ್ಕೆ ಶುಗರ್ ಏರಿ ದುಃಖಕ್ಕೆ ಕಾರಣವಾದ ಸುಖ. ಇಂಥ ಕೆಲವರು ಒಳ್ಳೆ ಅತ್ಯುತ್ತಮ ಕರದ ಪದಾರ್ಥ ರುಚಿಯಾಗಿ ತಿಂತಿರ್ತಾರೆ. ಆಮೇಲೆ ಕೆಮ್ಮು ಶುರುವಾಯ್ತು ಅಂದ್ರೆ ಕೆಮ್ಮ ದಮ್ಮಕ್ಕೆ ದುಃಖಕ್ಕೆ ಕಾರಣವಾದ ಸುಖ. ಅದಕ್ಕೆ ಪ್ರಹ್ಲಾದ ರಾಜರು ಈ ಸುಖಕ್ಕೆ ಒಂದು ಹೆಸರು ಕೊಟ್ಟ. ದುಃಖೌಷಧಂ ತದಪಿ ದುಃಖಮತಧ್ಯಯಾನಂ ಭೂಮನ್ ಭ್ರಮಾಮಿ ವದಮೇ ತವದಾಷ್ಟ. ದುಃಖೌಷಧಂ ತದಪಿ ದುಃಖ. ದುಃಖ ಹೋಗ್ಲಿಕ್ಕೆ ಏನು ನೀವು ಔಷಧ ಕೊಡ್ತೀರಿ, ಅದು ದುಃಖನೇ. ಎಲ್ಲ ಔಷಧ ಹಂಗಿರಂಗಿಲ್ಲ. ಕೆಲವು ಇವರೇ ಹೇಳ್ತಿರ್ತಾರೆ, ಇಲ್ಲ ಈ ದುಃಖ ನೀವು ತೊಗೊಂಡು ಈ ಗುಳಿಗೆ ತೊಗೊಂಡು ಸೈಡ್ ಎಫೆಕ್ಟ್. ಈಗ ಎಷ್ಟೋ ನಾವು ಗುಳಿಗೆ ಕೊಡ್ತಿರ್ತಾರೆ, ತೋರಿ ಇನ್ನೊಂದು ಗುಳಿಗೆ ಪಿತ್ತಾಗದೆ ಕೊಂದು ಆ ಗುಳಿಗೆ ತೊಗೊಂಡ್ರೆ ಇಲ್ಲ ಅದು ಮುಂದೆ ಏನಾಗ್ತದೆ ಇನ್ನೊಂದು ಕೊಂಡು. ದುಃಖೌಷಧ ಈ ಟೊಂಕ ಬ್ಯಾಂಕ್ ಏನೋ ಬ್ಯಾಂಕರ್ ಇರ್ತದ, ಆ ದುಃಖಕ್ಕೊಂದು ಔಷಧ ಕೊಡ್ತಾರೆ. ಕೊಟ್ಟು ಇನ್ನೊಂದು ಗುಳಿಗೆ ಕೊಡ್ತಾರೆ. ಇಲ್ಲ ನಿಮಗೆ ಅದು ಪಿತ್ತ ಆಗ್ತದೆ ಅದು ಅದಕ್ಕೇನಾಗ್ತದೆ, ಅದಕ್ಕೆ ಮುಂದೆ ಅದು ಕೊಡ್ತೀವಿ, ಅದಕ್ಕೇನಾಗ್ತದೆ ಮುಂದೆ ನೋಡಿಕೊಡ್ತೀವಿ. ಅಂದರೆ ಪ್ರಸಾದ ಸಂಸಾರವಾಗಿ ಹಾಗೆ ನಾವು ಈ ಸುಖಕ್ಕಾಗಿ ಒಂದೇನೋ ಪದಾರ್ಥ ತಿಂತೀವಿ, ಭಾರಿ ಬಾಯಿ ಕೆಟ್ಟದ್ರೆ ಏನಾದರೂ ಆ ದುಃಖ ಹೋಗಲಿಕ್ಕೆ ಒಂದೇನೋ ನಾವು ಔಷಧ ತೋರ್ತೀವಿ, ಅದು ದುಃಖವೇ. ತದಪಿ ದುಃಖ ಅತಧ್ಯಯ ಭೂಮನ್. ಅದಕ್ಕೆ ಏನು ಆಯುರ್ವೇದ ಔಷಧದಲ್ಲಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ಆರಾಮಾರ ಕಡೆ ಹೋದ್ರೆ ನಾವೆಲ್ಲ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಅಂತ ಹೋಗ್ತೀವಿ. ಇಫೆಕ್ಟ್ ಆದ ಸೈಡ್ ಆಗಿಲ್ಲ. ಅವ್ರು ಈ ಗುಳಿಗೆ ಇಫೆಕ್ಟೇ ಆಗಲ್ಲ, ಸೈಡು ಅವ್ರು ಅಂದ್ರೆ ಕೇಳಿರಿ. ಆದರೆ ಹಂಗೆ ದುಃಖೌಷಧ ಸಂಸಾರವಾಗಿ ನೀವು ಒಳ್ಳೆ ಲಗ್ನ ಆಗಿಲ್ಲ ಹಂಗಂತ ಲಗ್ನ ಮಾಡ್ಕೋತಾರೆ. ಲಗ್ನ ಆಗಿ ಒಂದು 3-4 ವರ್ಷ ಆದ್ಮೇಲೆ ಬಾಣಾರಾಯ ಮಕ್ಕಳಾಗಿಲ್ಲ ಆಗಿರ್ತೀರಿ ಅದಿರ್ತೀರಿ. ಮಕ್ಕಳು ಆಗದೇ ಇದ್ದ ದುಃಖವನ್ನು ನಿಗಿಸಲಿಕ್ಕೆ ಮಕ್ಕಳು ಮಾಡ್ಕೊತಾರೆ. ಅಲ್ಲ ಅವ್ರು ಸಿಕ್ಕಾಪಟ್ಟೆ ಒದರಾಡೋದು, ಸಿರಿಯಾಡೋದು, ಹೊರಗೆ ಹೋಗೋದು ಬರೋದು, ಮಾತು ಕೇಳೋದು ನೋಡಿ ನೀವು ಪ್ರಯೋಜನ ಮಕ್ಕಳ ದುಃಖೌಷಧ. ನೀವು ಯಾವುದೇ ದುಃಖ ಕಳ್ಕೊಳ್ಳಿಕ್ಕೆ ಏನೇನು ಪಡಿತೀರಿ ಅವು ದುಃಖನೇ. ಭೂಮನ್ ಭ್ರಮಾಮಿ ವದಮೇ ತವ ಆಶ್ಚರ್ಯೋಗ. ಇದ್ರೊಳಗೆ ನಾನು ಸುತ್ತಾಡ್ಕೊತೀನಿ ಪರಮಾತ್ಮ ಆಶ್ಚರ್ಯ ಕೊಡು. ಪ್ರಹ್ಲಾದ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಈ ದುಃಖ ಹೆಂಗಂದ್ರೆ ಕಂಡಂ ಕಂಡೋಯಮಾನ ಅಂದ್ರೆ ಕಂಡೋತಿ ಅಂದ್ರೆ ತುರಿಸೋದು. ಈ ತುರಿಸೋದು ತಿಂಡಿ ಬಿಟ್ಟು ದುಃಖ ಇರ್ತದೆ ಅಂತ ಹಿಂಗೆ ಮಾಡ್ತೀವಿ. ಅದು ಮತ್ತೆ ಶುರುವಾಗ್ತದೆ. ಹಿಂಗೆ ಡಾಕ್ಟ್ರೆ ಹೇಳ್ತಾರೆ ಅವ್ರಿಗೆ ನೋಡ್ಕೋಬೇಡ್ರಿ ಆಡ್ತಂತೆ. ಯಾಕೆ ಮತ್ತೊಂದು ದುಃಖ ಆಗ್ತದೆ. ಅಂದ್ರೆ ತಿಂಡಿಯನ್ನು ಕಳ್ಕೊಳ್ಳಿಕ್ಕೆ ತುರಿಸೋತೀರಿ, ಮತ್ತೆ ಮುಂದಿನ ತಿಂಡಿ ಕಾರಣ. ಹಿಂಗೆ ಹುಷಾರದ ಪ್ರತಿಯೊಂದು ಸುಖ ವಸ್ತುಗಳೇನವ ಅಂತಂದ್ರೆ ಮುಂದಿನ ದುಃಖಕ್ಕೆ ಕಾರಣ. ಅತಧ್ಯಯಾಹಂ ಅಂದ್ರೆ ಅದು ನಿಜವಾಗಿ ಸುಖದ ಮಾರ್ಗ ಯಾವುದು ಗೊತ್ತಾಗಲಾಗ್ತದೆ. ಅದೇ ಸುಖ, ದುಃಖವೇ ಸುಖ ಅಂತ ತಿಳ್ಕೊಂಡು ನಾನು ಅದನ್ನು ಹುಡುಕಾಡಲಿಕ್ಕೆ ಭ್ರಮಾಮಿ ಎಲ್ಲ ಕಡೆಗೆ ಹುಡುಕಾಡ್ಕತ್ತೀನಿ. ಅವೆಲ್ಲ ಕಲ್ತು ಹಾಕಾಗ್ತೈತಿ. ಸ್ವಲ್ಪ ಯಾರು ಬರ್ತದೆ ದಾಸರಂಕ ಒಂದು ಗೇಣು ಒಡಲ ಅನ್ನಕ್ಕಾಗಿ ಅಲ್ಪ ಮಂದ ಭಾಗ್ಯದ ಮನೆಗೆ ಹೋಗಿ
ದೈನ್ಯದಿಂದ ಸತ್ಕರ್ಮಗಳ ನೀಗಿ ಕಂದು ಕುಂದಿದಿನ ಸಲಹೊಲೆ ಸಾಗಿ ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನುಸೇವಕರ ದಾಸ ಅಂತ. ಶ್ರೀ ವೆಂಕಟಾಚಲ ನಿವಾಸ ನಿನ್ನ ಸೇವಾನುಸೇವಕರ. ಒಂದು ಗೇಣು ಬಡವ ಅನ್ನಕ್ಕಾಗಿ ಅಲ್ಪಮ್ಮ ಕೆಲವು ಮುಂದಂತಿದ್ರು ಶ್ರೀನಿವಾಸ. ನಾವು ನೋಡಿರೋದು ಊರಾಗಿ ಗಾಳಿ ಇರುತ್ತೆ. ನಮ್ಮ ಮನೆಗೆ ಬಂದು ಬೆಟ್ಟಾರಿ ಕೊಡ್ತೀವಿ. ಅಲ್ಲಿ ಬಂದು ನಿಂದರು ಅವ್ರು ಶ್ರೀಮಂತ ಮನೆ ಮುಂದೆ ಹೋಗ್ಬೇಕು. ಕೂಡ ಬರೀ ಇದೆ ಬೆಳೆದೇ ಆಗ್ತದೆ. ಅದೇ ಬೈದೋಳು ಹಂಗೋ ಮಾಡಿ ಅವ್ರಿಗೆ ಕ್ಯಾಂಪ್ ಮಾಡಿ ತೊಗೊಂಡು ಹೋಗ್ತಾರೆ. ಕಾಳ ಅಕ್ಕಿ ಸಲುವಾಗಿ ಮಂದೆಲ್ಲ ಹಿಂದೆ ಬೆಳೆದು ಹೋಗಿ ಅಲ್ಪ ಮಂದ ಭಾಗ್ಯದ. ಆದ್ದರಿಂದ ಆ ಜಗನ್ನಾಥದಾಸ ಬಹಳ ಇದು ಧನದಾಸೆಗಾಗಿನ ಧನಿಕರ ಬಾಗಿಲ ಕೊನೆ ಬಾಗಿಲಲ್ಲಿ ನಿಂತು ಕಾಯ್ದೆ ನೋಡ್ತೇವೆ. ಹಣದ ಆಶಯಕ್ಕಾಗಿ ಕೆಟ್ಟು ಕೆಲಸ ಮಾಡಿ ಇವೆಲ್ಲ ನಾವು ನೋಡ್ತೇವೆ. ಇದೆಲ್ಲ ಯಾಕೆ ಆಗ್ತದೆ ಅಂತಂದ್ರೆ ಅತಿಯಾದಂಥ ಆಸೆ, ಅತಿ ಆಸಕ್ತಿ. ಎಷ್ಟು ಬೇಕಷ್ಟು ಮಾಡಿದರೆ ಏನು ತೊಂದರೆ ಇಲ್ಲ. ಈ ಜೀವನದಾಗ ಬರ್ತಾವೆ, ಪ್ರತಿಯೊಬ್ಬರಿಗೂ ಬಂದಿರ್ತಾವಲ್ಲ ಅವ್ರು ಮತ್ತೆ ಹೋಗ್ತಾವೆ. ಯಾರು ಮುಚ್ಕೊಡೋ ಕಾರಣ ಈ ವ್ಯಾಖ್ಯಾನ ಬಂದ್ರೆ ಕುಪಿತಾಹಿ ಫಣಚ್ಛ. ಈ ಸುಖ ಹೆಂಗದ ಅಂದ್ರೆ ಸಂಸಾರ ಸುಖ ಹೆಂಗದ ಅಂದ್ರೆ ಒಬ್ಬ ದಾರಿ ಹೋಗ ಎಲ್ಲಿ ಅಡಕೆ ಗಿಡ ಇಲ್ಲ, ಇದು ಇಲ್ಲ, ಕೆಟ್ಟ ಬಿಸಲ, ಈ ಊರು ಸಮೀಪ ಬರಬಾರ್ದು. ಹಿಂದೆ ಹೋಗ್ಬೇಕಂದ್ರೆ ಅಷ್ಟೇ ಕಿಲೋಮೀಟ್ರ್, ಮುಂದೆ ಹೋಗ ಅಷ್ಟೇ ಕಿಲೋಮೀಟ್ರ್. ಹಂಗೆ ಬಂದಾನ. ಇನ್ನು 3 ಕಿಲೋಮೀಟ್ರ್ ಹೋದ್ರೆ ಊರ ಅವನು ನಡೆದು ಬಂದಾನೀಗ. ಮತ್ತೆ ಹಿಂದೆ ಹೋಗ್ತಿದ್ಯಾ ಅಷ್ಟೇ ಮುಂದೆ ಹೋದ್ರೆ ಊರು ಸಿಗ್ತದಲ್ಲ. ಮತ್ತೆ ಹೋಗೇಬೇಕು ಹಾದಿ ಒಳಗೆ ಎಲ್ಲಿಯೋ ಅವನಿಗೆ ಅಲ್ಲೆಲ್ಲೋ ನೆಳ ಕಾಣಿಸ್ತಾನೆ. ನೆರಳು ಹೋಗಿ ಕೂತ ಒಂದು ಹಾವಿನ ನೆರಳು. ಒಂದು ಹಾವು ದೊಡ್ಡ ಹೆಡಿ ತೆಗೆದು ಹೆಂಗೆ ಆಗಿತ್ತು ಬಸ್ ಅನ್ಕೊಂಡು ನೋಡ್ತಾನೆ ಹಾವ ಕೊಡೋದು. ಕುಪಿತಾಹಿ ಫಣಚ್ಛಾಯ. ಸಿಟ್ಟಿಗೆ ಬಂದ ಹಾವಿನ ಹೆಡೆಯ ನೆರಳಿನಂತೆ ಸಂಸಾರದ ಸುಖಾಂಶ. ಯಾಕಂದ್ರೆ ಅದು ಆ ನೆರಳದ ಖರೆ. ಆ ನೆರಳಿನೊಳಗೆ ಯಾವ ನೆರಳು? ಸಿಟ್ಟಿನ ಹಾವಿನ ಕುಪಿತ ಸಿಟ್ಟಿಗೆ ಬಂದ ಹಾವಿನ ನೆರಳು. ಯಾವ ಹೇಳ ಗ್ರಾಪ್ ಅಂತ ಕಚ್ಚಿ ಕೊಂತದ ಗೊತ್ತಿಲ್ಲ. ನೀನು ನೆರಳಂತ ಹೋಗಿದ್ದಿ ಖರೆ. ಆ ನೆರಳು ಕೂತು ಏನಾಗ್ತದೆ? ಯಾವಾಗ ಟೆನ್ಷನ್. ಅದಕ್ಕೆ ನಾನು ಹೇಳ್ತಿದ್ದೆ ಭಾರಿ ಅತ್ಯುತ್ತಮವಾದಂಥ ಬೆಡ್ರೂಮ್ ಅದ. ನಾವು ಆಯಾಸಾಗಿ ಬಂದೀವಿ, ನಿಮ್ಮ ಸಲುವಾಗಿ ಇರ್ತೀವಿ. ಎಲ್ಲ ಇದನ್ನು AC ಹಾಕ್ಬೋದು, ಇದು ಮಾಡಿ ಅಂತ ಅದು ಇಷ್ಟೇ. ನಿನ್ನೆ ಒಂದಿನ ಹಾವು ಬಂದು ಹೋಗಿದೆ. ಅದು ನಮಗೂ ಸಿಕ್ಕಿಲ್ಲ ಬಹುಶಃ. ಇಷ್ಟು ಹೇಳಿ ಮಲ್ಕೋರಿ ಅಂತ ಹಿಂಗೆ ಹೋಗ್ಬಿಡ ಶಂಕ ಹೊಡಿಯೋಕ್ಕೆ. AC ಅದ, ಎಲ್ಲ ಅದ, ಫಸ್ಟ್ ಅದ, ಎಲ್ಲ ಅದ ಖರೆ. ಆದರೆ ಒಂದು ಹಾವು ಹೋಗಿದೆ ಭಾಳ. ಅದು ನಿನ್ನೆ ನಾವು ಪ್ರಯತ್ನ ಮಾಡಿ ಸಿಗಲಿಲ್ಲ. ಇಷ್ಟಾಗಿರ್ಬೇಕಲ್ಲ. ಇಷ್ಟು ಹೇಳಿ ಮಲ್ಕೊಳ್ಳಿ ಮಲ್ಕೋಬೋದ. ಹಂಗೆ ಕುಪಿತಾಹಿ ಫಣಚ್ಛ. ಅಂದರೆ ಕುಪಿತವಾದಂಥ ಹಾವಿನ ಹೆಡೆಯ ನೆರಳಿನಂತೆ ಈ ಸಂಸಾರ ಸುಖ. ಯಾವ ಹೇಳಕ್ಕೆ ಕೈ ಕೊಡ್ತೋ ಸಮೀಕೃತ್ಯ ಅಪರಂ ಸುಖಂ. ಅಪರಂ ಅಂದ್ರೆ ಮೋಕ್ಷದಿಂದ ಅಪರವಾದ ಸುಖ ಸಂಸಾರ ಸುಖ. ಇದು ಸಂಸಾರ ಸುಖ ಎಂಥದ್ದಿದು? ಅತ್ಯಂತ ಭಯದಿಂದ ಕೂಡಿದ ಸುಖ. ಅದಕ್ಕೆ ನಾವು ಇದರ ಹಿಂದೆ ಭಾಳ ಹತ್ತವಾದವು ಎಷ್ಟು ಬೇಕಷ್ಟು ಅರ್ಥ. ಅತಿಯಾಗಿ ಆಸಕ್ತಿ ಹೊಂದಬೇಡ ಅಲ್ಲಿಗೆ ದೃಷ್ಟಾಂತ ಕೊಟ್ಟಾರೆ. ಇಷ್ಟಾಗಿ ಈ ಸುಖವನ್ನು ಪರಿತ್ಯಾಗ ಮಾಡಿ ಸೇವಂತೆ ಯತ್ಪದಂ ಧೀರ. ಇಂಥ ಜ್ಞಾನಿಗಳು ಯಾವನ ಪಾದಾರವಿಂದವನ್ನು ಸೇವಂತೆ ಸೇವಿಸ್ತಾರೆ. ಏನು ಮಾಡಿ? ಸಂಸಾರ ಸುಖ ಇದು ತ್ಯಾಜ್ಯ, ಅನಿತ್ಯ, ಅಸಾರ. ಭಗವಂತನ ಪಾದಾರವಿಂದದ ಸುಖ ಮಾತ್ರ ನಿತ್ಯ ಸುಖ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಅಂದರೆ ಸೇವನೆ, ಪರಮಾತ್ಮನ ಸೇವನೆಯನ್ನು ಯಾರು? ತೀರ ತಂಭಜೆ ವಲ್ಲ. ಅಂತಹ ಪಾದವುಳ್ಳ ಶ್ರಿಯಃವಲ್ಲಭಂ ಲಕ್ಷ್ಮೀಪತಿಯಾದ ಪರಮಾತ್ಮನನ್ನು ನಾನು
ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಈ ಪಾದದ ಆರಂಭದಲ್ಲಿ ಮಂಗಳಾಚರಣೆ ಮಾಡಿ ಈ ವೈರಾಗ್ಯ ಸಾಧನಾಧ್ಯಾಯದ ಕುಪಿತಾಹಿ ಫಣಚ್ಛಾಯ ಸಮೀಕೃತ್ಯ ಅಂದ್ರೆ ಈ ಫಣಚ್ಛಾಯ ಎಷ್ಟು ಅತ್ಯಂತ ಆತಂಕಕಾರಿಯೋ ಅಷ್ಟೇ ಸಂಸಾರ ಸುಖವು ಆತಂಕಕಾರಿ. ಅದರಂತೆ ಸಮೀಕೃತಿ ಅದು ಎರಡು ಒಂದೇ ಅಂತ ತಿಳ್ಕೊಂಡು ಅದನ್ನು ಬಿಟ್ಟು ಭಗವಂತನ ಪಾದಾರವಿಂದಗಳನ್ನೇ ಯಾವ ಜ್ಞಾನಿಗಳು ಸೇವಿಸ್ತಾರೋ ಅಂಥ ಪಾದಾರವಿಂದಗಳುಳ್ಳ ಭಗವಂತನನ್ನು ನಾನು ನಮಸ್ಕಾರ ಮಾಡ್ತೀನಿ. ನಿತ್ಯ ಸುಖವನ್ನು ಮೋಕ್ಷವನ್ನು ಶಾಶ್ವತ ಸುಖ ಭಗವಂತನಿಗೆ ನಮಸ್ಕಾರ ಮಾಡ್ತೀನಿ. ಸಂಭದೆ ವಲ್ಲಭಂ ಶ್ರೀಯ ವಲ್ಲಭಂ ಅಂತ ಯಾಕಂತ ಇಲ್ಲ ಈ ಸಂಸಾರೊಳಗೆ ಸಾಕಷ್ಟು ಸಂಪತ್ತಿ ಅದ ಸಾಕದ ಕಳಿಸು ಅದು ಎಲ್ಲ ಹೆಂಗಂದ್ರೆ ಅದು ಕುಪಿದಾಯ ಫಣಚ್ಛಾಯ. ಆದ ಕಾರಣ ನಿನಗೆ ನಿಜವಾದ ಸಂಪತ್ತು ಬೇಕಲ್ಲ, ಲಕ್ಷ್ಮಿಗೂ ಪತಿಯಾದ ಪರಮಾತ್ಮ ಲಕ್ಷ್ಮಿಗಿಂತ ಸಂಪತ್ತು ಎದ್ದು ಕೊಡ್ತಾನೆ. ಅದ ಕಾರಣ ನೀನು ಬಾ ಟೀಕಾರಾಯರು ಈ ಅಧ್ಯಾಯದ ಮಂಗಲಾಚರಣದಲ್ಲಿ ನಿರೂಪಣೆ ಮಾಡ್ಯಾರ. ನಾವು ಅನುವ್ಯಾಖ್ಯಾನ ಹೇಳಿರ್ತೀವೋ, ಅನುವ್ಯಾಖ್ಯಾನದ ಆರಂಭದಲ್ಲಿ 3ನೇ ಅಧ್ಯಾಯದ 1ನೇ ಪಾದ ಆರಂಭದಲ್ಲಿ ಆಚಾರ್ಯ ಏನು ಮಾಡ್ತಾರೆ ಅಂದರೆ ಈ ಪಾದದ ಒಳಗೆ ಎಷ್ಟು ಅಧಿಕರಣಗಳು ಎಲ್ಲ ಅಧಿಕರಣಗಳ ಸಂಗ್ರಹವನ್ನು ಒಂದೊಂದು ಶಬ್ದ ಮಾಡ್ತಾರೆ. ಎಲ್ಲ ಅಧಿಕರಣ ಒಂದೊಂದು ಯಾವುದು ಸ್ವಾಭಾವಿಕ ಅನ್ಯಥಾ ನಾಮ ಸಹಭಾವ ಅನ್ಯಥೋಕ್ತಯ ವಿಶೇಷ ವಿಶೇಷೌ ಚ ಸಹಭಾವೋ ವಿಮಿಶ್ರಿತ ವೃದ್ಧೋಕ್ತಿ ಸಹಸ್ಥಾನಂ ಚಾನ್ಯಥಾಗತಿಃ ಯುಕ್ತಯಃ ಪೂರ್ವಪಕ್ಷಸ್ಯ ಅನಾದಿಖ್ಯಾತಥೋ ಭವೋ उपपत्तिरूपत्वम् आधिक्यमनुरूपता योग्यता बलवत्वञ्च विभागकारणभावः वृत्तिरन्यागतिश्चैव सिद्धान्तस्यैव साधिकाः ಏನಂತಂದ್ರೆ ಯುಕ್ತಿಗಳು ಜೀವನದ ಆಚಾರ್ಯ ಈಗ ನೀವು ಇದರೊಳಗಿನ ಕೆಲವು ವಿಷಯನ ಹೇಳ್ತೀನಿ. ಮುಂದಿದು ಈ ಕೆಲವು ವಿಷಯ ಯಾಕೆ ಹೇಳ್ತಂದ್ರೆ ಇಂದ ಭಾಳ ಸಂಕ್ಷಿಪ್ತ ಹೇಳ್ಯಾರ, ಸೂತ್ರಾತ್ಮಕವಾಗಿ ಹೇಳ್ಯಾರ. ಸೂತ್ರಾತ್ಮಕವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವಿನ್ನು ನಿಮಗೆ ಸ್ವಲ್ಪ ಅದರ ಸಾರವನ್ನು ಹೇಳ್ತೀವಿ. ಮುಂದೂ ಸಾಕಷ್ಟು ವಿಷಯಗಳು ಅನ್ವಯ ಸಾರ ಮಾಡ್ಕೊಂಡು ಹೋಗ್ಬೇಕು. ಇದೇನು ಹೇಳಿದ್ರು, ಸ್ವಾಭಾವಿಕ ಅನ್ಯಥಾನಾಮ ಅಂತ ಹೆಸರು. ಏನಾಗಂದ್ರೆ ಒಂದು ಈ ಅಧ್ಯಾಯದ ಆರಂಭದಲ್ಲಿ
ವೈರಾಗ್ಯ ಭಾಷೆ ಒಳಗೆ ಬಂದದ ಭಾಷೆ ಹೇಳಿದ್ದೆ. ಆ ಭಾಷೆ ಹೇಳಿದ್ದು ನಿಮ್ಗೆ ನೆನಪು ಇಲ್ಲ. ಈಗ ಸೂತ್ರದ ಭಾಷ್ಯದ 3ನೇ ಅಧ್ಯಾಯದ ವೈರಾಗ್ಯ ಪಾತ್ರದಲ್ಲಿ ವೈರಾಗ್ಯವನ್ನು ಎಲ್ಲರೂ ಮಾಡಬೇಕು, ಎಲ್ಲ ಬಿಡಬೇಕು, ಅನಿತ್ಯ ಬಿಡಬೇಕು. ಆಜ್ಞಾ ಮಾಡಿದರೆ ಯಾರು ಬಿಡಬೇಕು. ಏನಾದರೂ ಬಿಡಿಸ್ಬೇಕಾಗಿದೆ, ಆಜ್ಞಾ ಮಾಡಿದ್ರೆ ಯಾರು ಬಿಡಾಗಿಲ್ಲ, ಬಿಡಿಸ್ಬೇಕಾಗಿದೆ. ಏನು ಮಾಡಬೇಕು? ಈ ಸೈಕೇಟಿಸ್ಟ್ ಇರ್ತಾರೆ, ಸರಿ ಬಿಡುತ್ತಾರೆ. ಸರಿ ಬಿಡು 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 ಯಾರು ಯಾಕಂದ್ರೆ ಜ್ಞಾನ ಮತ್ತು ಇಚ್ಛಾಗಳು ಅವಿಧೇಯ, ವಿಧಾನ ಮಾಡಿ ಬರಂಗಿಲ್ಲ. ನೀನು ಇಚ್ಛಾ ಮಾಡಬೇಡ, ಇಚ್ಛಾ ಆಗ್ತಿರ್ತದೆ, ಅದು ಮಾಡಬೇಡ ಅಂದ್ರೆ ಹೋಗ್ತಿರ್ತದೆ. ಹಾಗಾದ್ರೆ ಇನ್ನು ನಮ್ಮಲ್ಲಿ ಹೇಳ್ತಾರೆ ಸೈಕೇಟ್ರಿಸ್ಟ್ ಅವರು, ಯಾವುದನ್ನು ಭಾಳ ಚಟ ಹಿಡ್ಕೊಂಡ ಅದರಿಂದ ಆಗುವ ಮುಂದಿನ ಅನರ್ಥ, ಸದ್ಯ ಆಗುವ ಅನರ್ಥವನ್ನು ಹೇಳುತ್ತೆ. ಹಾನಿ ಎಷ್ಟು ಮಾರಕದ, ಎಷ್ಟು ಹಾನಿಕಾರಕ. ವರ್ತಮಾನ ಕಾಲದಾಗೂ ಎಷ್ಟು ಹಾನಿಕತ್ತದ, ಮುಂದೆ ಇದಕ್ಕಿಂತ ಎಷ್ಟು. ಅದು ನಾವು ಮ್ಯಾಲಿನ ಮ್ಯಾಲ ಅದರ ಬಗ್ಗೆ ನೀವು ಹೇತಾ ಬುದ್ಧಿ ಅಂತಾರೆ. ಮನಸ್ಸದ ಕೆಟ್ಟದ ಹೇಳ್ತಾ ಹ್ಯಾಮ್ರಿಂಗ್ ಮಾಡ್ತಿದ್ರೆ ಬಿಟ್ಬಿಟ್ಟ. ಅವ ಅನುಭವಿಸ್ಬಾರ್ದು ಬರಲಿಕ್ಕೆ. ನೋಡಪ್ಪ ಈಗ ನೀ ಹಿಂಗಿದ್ದೀವಿ, ನಾನು ಹೇಳಿ ಚಲೋ ಇದೆ, ನೀನು ಆರೋಗ್ಯ ಹೋಗ್ಯದ್ರೆ ಹೇಳಿ, ನೀನೇ ಹೇಳಿ. ಡಾಕ್ಟ್ರ್ ಹೇಳಲ್ಲ, ತಿಂಡಿ ಕೇಳಕ್ಕೆ ಮತ್ತು ನೀನು ಇದರಿಂದ ರೊಕ್ಕ ಕಳ್ಕೊಂಡು ಮೊದಲು ಎಷ್ಟು ಚಲೋ ಸಂಸಾರ ಚಲೋ ಇತ್ತು, ನೀನು ರೊಕ್ಕ ಹೋಗ್ತದೆ. ಅದು ನಿನ್ನ ಮಕ್ಕಳ ಗತಿ ಏನಪ್ಪ, ನಿನ್ನ ಗತಿ ಏನು, ನಿನ್ನ ಆರೋಗ್ಯ ಗತಿ ಏನು. ಇದನ್ನು ನಾವು ಮ್ಯಾಲಿನ ಮ್ಯಾಲ ಕನ್ವಿನ್ಸ್ ಮಾಡೋಣ. ಹಾಗಾದ್ರೆ ಅದರೊಳಗೆ ಹೊಲಸು ಹಾಕಿರ್ತಾರೆ, ಅದ್ರೊಳಗೆ ಇದಾಗಿರ್ತದೆ. ಈ ಕೆಲವು ಹುಡುಗರಿಗೆ ಚಾಕ್ಲೇಟ್ ಭಾಳ ತಿಂತಿರ್ತಾರೆ. ಹಾಗಂತ ಆ ಚಾಕ್ಲೇಟ್ಗಳು ಹೊಲಸು ಹಾಕಿರ್ತಾರೋ, ಅದೆಲ್ಲ ಹೊಲಸು ಹಾಕಿರ್ತಾರೆ, ತಿನ್ಬೇಡ ವಾಸನೆ ಬಂದು ಅದು ಹೇತಾ ಬುದ್ಧಿ. ಅದರ ದೋಷವನ್ನು ಹೇಳುವುದು. ನೀನು ಬಿಡುವವಕ್ಕಿಂತ ಮೊದಲ ದೋಷವನ್ನು ಹೇಳಿಬಿಟ್ರೆ ತಾನೇ ಬಿಟ್ಟು. ಹಾಗಾದರೆ ಮನುಷ್ಯ 3 ಅವಸ್ಥೆ: ಇರುವುದು, ಹುಟ್ಟುವುದು, ಇರುವುದು, ಹೋಗೋದು. 3 ಅವಸ್ಥೆ. ಈ 3 ಅವಸ್ಥೆಗಳು ದೋಷಪೂರ್ಣ ಆಗ್ಯಾವ ಅಂತೇಳಿ ಹೇಳ್ತೀವಿ. ದೋಷಪೂರ್ಣ ಆಗಿ ಮೊದಲೇ ದಿನ ಏನು ಮಾಡತ್ತಾನ, ಒಬ್ಬ ಪ್ರಶ್ನೆ ಮಾಡಿ, ಮೋಕ್ಷ ಅಂದರೆ ಏನು? ನೀವು ಮೋಕ್ಷಕ್ಕಾಗಿ ಇಷ್ಟೆಲ್ಲ ಹೊದಾಗಿರ್ತೀರ. ಮೋಕ್ಷ ಮಾಡಬೇಕಾ? ಬಿಡುಗಡೆ. ಎದರಿಂದ ಬಿಡುಗಡೆ? ದುಃಖದಿಂದ. ದುಃಖಕ್ಕೆ ಕಾರಣ ಯಾವುದು? ದೇಹ. ಈ ಶರೀರ ಇದ್ರೆ ದುಃಖದ. ಶರೀರವೇ ಹೋಗ್ಬಿಟ್ರೆ ದುಃಖ ಹೋಗ್ಬಿಡ್ತದೆ. ಸರಳ. ಅದಕ್ಕೆ ಕಾರಣ ಶರೀರ ತಾನೇ ಹೋಗ್ತದ. ನೋಡಿ, ವಯಸ್ಸಾದ ತಾನೇ ಹೋಗ್ತದೆ. ಸ್ವಾಭಾವಿಕ. ಅದು ನೋಡಿ, ಸ್ವಾಭಾವಿಕ ಅನ್ಯಥಾನ ಸಹಭಾವಾನ್ಯಥೋಕ್ತಯ. ಸ್ವಾಭಾವಿಕ ಅಂದರೆ ಸ್ವಾಭಾವಿಕವಾದಂತಹ ಮರಣ ಅಂತೂ ಮರಣವೇ ಮೋಕ್ಷದಂಗ. ಮರಣವೇ ಮೋಕ್ಷ. ಸಂಸಾರದ ಹುಟ್ಟೋದು. ಭೂತಾನಾಂ ವಿನಿವೃತ್ತಿಸ್ತು ಮರಣಂ ಸಮುದಾರತಂ. ಭೂತ ಸಂಯೋಗ ಜನರಿತ್ತು. ಜನ್ಮ ಅಂದ್ರೇನು? ಮರಣ. ಪಂಚಭೂತಗಳಿಂದ ಕೂಡಿದ ದೇಹದ ಹುಟ್ಟುವುದು ಜನ್ಮ. ಪಂಚಭೂತಗಳಿಂದ ಕೂಡಿದ ದೇಹದ ಬಿಟ್ಟು ಹೋಗುವುದು ಮರಣ. ಭೂತಾನಾಂ ವಿನಿವೃತ್ತಿಸ್ತು ಮರಣಂ ಸಮುದಾಯ. ಪಂಚಭೂತಗಳು ಇದನ್ನು ನಾವು ಮುಕ್ತರಾಗುವುದೇ ಮೋಕ್ಷ. ಪಂಚಭೂತಾತ್ಮಕವಾದ ಶರೀರ ಏನಿದೆ ತಾನೇ ವಯಸ್ಸಲ್ಲಿ ತಾನೇ ಹೋಗ್ತದೆ. ಅದಕ್ಕೆ ಇಷ್ಟು ಕಲ್ಪಟ್ಟೆ ಆಗ್ಬಿಡ್ತೀನಿ ನಾನು. ವೈರಾಗ್ಯ ಅಂತ ಕೇಳ್ತಾರೆ. ನೀವು ಅದು ಬಿಡ್ರಿ, ಇದು ಬಿಡ್ರಿ, ಇದು ಬಿಡ್ರಿ ಅಂತಂದ್ರೆ ಅಲ್ಲಿ ಇದಕ್ಕೆಲ್ಲ ಕಾರಣ ಶರೀರದ ಪಂಚ ತಾನೇ ಹೋಗ್ತದೆ.
ತಾನೇ ಹೋದ್ರೆ ಮೋಕ್ಷ ಆಗ್ತದೆ. ಸ್ವಾಭಾವಿಕವಾಗಿಯೇ ನಮ್ಮ ಮೋಕ್ಷ ಬರಲಿಕ್ಕಾಗಿದೆ. ಮನೆ ತನಕನೇ ಬಂದು ಅವ್ರು ನಮಗೆ ಸಾಮಾನು ಕೊಡಬೇಡ, ಪ್ಯಾಟಿಗೆ ಹೋಗಿ ಅಲ್ಲಿ ಹೋಗಿ ಸಾಮಾನು ಹೆಂಗೆ ಅಂತ ಕೇಳಿ ಇದು ಮಾಡಿದ್ರೆ ಯಾಕೆ ಮನೆ ಮುಂದೆ ಆ ಮನೆ ಮುಂದೆ ಬರ್ತಾರೆ, ಇಲ್ಲೇ ಮಾರುಕಟ್ಟೆ ಹೋಗಿ ಇಲ್ಲೇ ಕೊಡ್ತಾರೆ. ನಾವು ಅಂತೀವಿಲ್ಲ ಹಂಗೆ ಮೋಕ್ಷ ತಾನೇ ಆಗೋ ವೇಳೆ ಆಗ್ತದೆ. ಮೋಕ್ಷಕ್ಕಾಗಿ ಮುಂಜಾನೆ ಪಾಠಕ್ಕೆ ಆಗ್ತದೆ. ಇದು ನಾಸ್ತಿಕರ ಪ್ರಶ್ನೆ ಮೊದಲಿದ್ದೆ. ಅದಕ್ಕೆ ಸ್ವಾಭಾವಿಕವಾದದ್ದೇ ಮೋಕ್ಷ, ಮರಣವೇ ಸ್ವಾಭಾವಿಕ ಅಂತಂದ್ರೆ ಇಲ್ಲ. ಮರಣ ಸ್ವಾಭಾವಿಕ, ಅನ್ಯಥಾ ಅನ್ಯಥಾ ಅದೇ ಸ್ವಾಭಾವಿಕ. ಅನ್ಯಥಾ ನಾಮ ಸಹಭಾವ ಅನ್ಯಥೋಕ್ತಯ ಅಂತ ಹೇಳಿದ್ರು. ಇದರ್ಥ ಏನೋ ಹೇಳ್ತಾರೆ. ತದಂತರ ಅಥಾತೋ ಶುರು ಮಾಡಿದ್ರು. ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುವಂತಹ ಸೂತ್ರದೊಳಗೆ ಪರಮಾತ್ಮನಿಗೆ ಜಿಜ್ಞಾಸ ಮಾಡಬೇಕು. ಅಥ ಶಬ್ದದಿಂದ ಏನು ಗೊತ್ತಾಯಿತು? ಅಧಿಕಾರ. ಅಧಿಕಾರದೊಳಗೆ ವೈರಾಗ್ಯಾದಿಗಳು ಮೋಕ್ಷಕ್ಕೆ ಸಾಧನ. ವೈರಾಗ್ಯ ಇದ್ದರೆ ಮೋಕ್ಷ, ಇದರ ಮೋಕ್ಷ ಇಲ್ಲ. ಇದು ಅನ್ವಯ ಇದು ಗೊತ್ತಾಗ. ಈ ಮೋಕ್ಷವನ್ನು ಇಚ್ಛಿಸ್ತಕ್ಕಂಥವರು ಈ ವೈರಾಗ್ಯವನ್ನು ಪಡಿಬೇಕು, ಬಿಡಬೇಕು, ಸಂದೇಹ ಬರ್ತದೆ. ಯಾಕಂದರೆ ಮೋಕ್ಷವನ್ನು ಇಚ್ಛಿಸೋದು ವೈರಾಗ್ಯವನ್ನು ಸಂಪಾದನೆ ಮಾಡಬೇಕಾಗಿಲ್ಲ ಪೂರ್ವಪಕ್ಷ. ಯಾಕೆ ಹೇಳಿದ್ರೆ ಸ್ವಾಭಾವಿಕ. ಸ್ವಾಭಾವಿಕ ಅಂದ್ರೆ ಮೋಕ್ಷ ಅಂದ್ರೆ ಪಂಚಭೂತಗಳಿಂದ ಬಿಡುಗಡೆ ತಾನಾಗೆ ಆಗ್ತದೆ. ಯಾಕಂದ್ರೆ ಶರೀರ ಹೋದ ತಾನೇ ಆಗ್ತದೆ. ಈಗ ಭೂತ ಬಂಧ ಸಂಸಾರ ಮುಕ್ತಿಸ್ತೇಭ್ಯೋ ಯಮೋಚನಂ. ಪಂಚಭೂತಗಳ ಬಂಧವೇ ಸಂಸಾರ. ಪಂಚಭೂತಾತ್ಮಕ ಶರೀರದಿಂದ ಬಿಡುಗಡೆನೇ ಮೋಕ್ಷ. ಅಂದ ಮೇಲೆ ಭೂತ ವಿಯೋಗ ರೂಪವಾದಂಥ ಮರಣ ಸ್ವಾಭಾವಿಕದ. ಯಾರಿಗೆ ಮೋಕ್ಷಕ್ಕಾಗಿ ವೈರಾಗ್ಯ ಸಾಧನೆ ಆಗ್ತದೆ ಅಂತಂದ್ರೆ ಇದು ಅಪರೋಕ್ಷ ಜ್ಞಾನ ಮುಕ್ತಿಗೆ ಸಾಧನ. ಆದ ಕಾರಣ ಪಂಚಭೂತಗಳ ಯೋಗವೇ ಮೋಕ್ಷ. ಈ ಮೋಕ್ಷಕ್ಕಾಗಿ ವೈರಾಗ್ಯ ಬೇಕಾಗಿಲ್ಲ. ಪೂರ್ವಪಕ್ಷ ತಾನೇ ಆಗ್ತದ, ತಾನೇ ಮರಣ ಆಗ್ತದ, ಮೋಕ್ಷ ಆಗಿರ್ತದ, ಪೂರ್ವ ಇರ್ತದೆ ಅಂತ ಕೇಳಿದ್ರೆ ಇಲ್ಲ. ಇಲ್ಲ, ಮರಣ ಅಂದ್ರೆ ಪಂಚಭೂತಗಳಿಂದ ಪೂರ್ಣವಾಗಿ ಬಿಡುಗಡೆ ಇಲ್ಲ. ಇದ್ರ ಪೂರ್ಣ ಬಿಡುಗಡೆ ಇದ್ರ ಅಡ್ಡಿ ಇಲ್ಲ. ಮರಣ ಆದರೂ ನಿನ್ನ ಜೊತೆಗೆ ಪಂಚಭೂತಗಳು ಇದ್ದೇ ಇರ್ತವೆ. ನೋಡ್ರಿ ಹಂಗೆ ಹೇಳಿದ್ರೆ ಈಗ ಇವನಿಲ್ಲ ಸರ್ವಾತ್ಮನ ಭೂತ ವಿಯೋಗ ಮರಣ ಕಾಲದಾಗ ಆಗಂಗಿಲ್ಲ. ಗುಣಾಧಿಕ್ಯ ಅದರ ಮುಕ್ತಿಯ ಸಲುವಾಗಿ ಗುಣಾಧಿಕ್ಯವನ್ನು ಹೇಳಿದ್ದರಿಂದ ಮೋಕ್ಷವನ್ನು ಇಚ್ಛಿಸ್ತಕ್ಕಂಥ ವ್ಯಕ್ತಿ ವೈರಾಗ್ಯ ನಿಲೇಬೇಕು. ಇದು ಅನ್ವಯ ಮೊದಲೇ ಏನದು ಅನ್ವಯ ಯಾವುದಕ್ಕೆ ಹಚ್ಚಬೇಕು? ಸ್ವಾಭಾವಿಕ ಅನ್ಯಥಾನ ಎಲ್ಲರೂ ಕುಳಿತು ಒಂದೇ. ಸ್ವಾಭಾವಿಕ ಅನ್ಯಥಾನ ಸಹಭಾವ ಅನ್ಯಥೋಕ್ತ. ಅಂದರೆ ಸ್ವಾಭಾವಿಕ ಅನ್ಯಥಾನಾಮ ಸಹಭಾವನ್ಯುಕ್ತ. ಇದು ಫುಲ್ ಒಂದೇ 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 ಸಮಸ್ತ ಸಮಸ್ತ ಪದ. ಅದು ಅದಕ್ಕೆ ಅದು ವಿಶೇಷ. ಉಕ್ತಯಃ ಬಹುವಚನ. ಉಕ್ತಯಃ ಬಹುವಚನ. ಸ್ವಾಭಾವಿಕ ಅಂದರೆ ಮೋಕ್ಷ ಸ್ವಾಭಾವಿಕ. ಸ್ವಾಭಾವಿಕ ಅನ್ಯಥಾನಾಮದೇನು? ಸ್ವಾಭಾವಿಕ ಮರಣ ಅನ್ಯಥಾನ ಸಾಮಾನ್ಯ ನಾಮಕ್ಕಿಂತ ವಿಶೇಷ. ಸಹಭಾವ ಅಂದರೆ ಜೀವನದಿಂದ ನಾವು ಜೀವನದಿಂದ ಇವೆಲ್ಲ ಕೂಡಿಕೊಂಡು ಹೋಗ್ತಾವ. ಇದು ನಾಮ ಅಂದರೆ ಹೆಸರು ಅಂತ ವಿಶೇಷ ವಿಶೇಷ ಹೆಸರು. ಮೋಕ್ಷ ಅಂದ್ರೆ ಬರೀ ಸಾಮಾನ್ಯ ಹೆಸರು ಬಿಡುಗಡೆ ಅಂತಲ್ಲ, ವಿಶೇಷವಾಗಿ ಬಿಡುಗಡೆ ಮೋಕ್ಷ. ಅಂದರೆ
ಮೋಕ್ಷದ ಸಾಮಾನ್ಯವಾಗಿ ಬಿಡುಗಡೆ ಸಾಮಾನ್ಯವಾದಂಥ ನಾಮಕ್ಕೇನದಲ್ಲ ಮೋಕ್ಷ ಅದಲ್ಲ, ವಿಶೇಷವಾಗಿ ಬಿಡುಗಡೆನೇ ಮೋಕ್ಷ. ಅದಕ್ಕೆ ಇದು ಹೆಂಗೆ ಗೊತ್ತಾಯ್ತು? ಈಗ ನೀನಂದಿದ್ದೆಪ್ಪ, ಮೋಕ್ಷ ಅಂದ್ರೆ ಪಂಚಭೂತಾತ್ಮಕ ಶರೀರದಿಂದ ಬಿಡುಗಡೆ ಮೋಕ್ಷ. ಓಕೆ, ಸತ್ತ ಮೇಲೆ ಪಂಚಭೂತಾತ್ಮಕ ಶರೀರದಿಂದ ಬಿಡುಗಡೆ ಆದರೂ ಪಂಚಭೂತಗಳ ಬಿಡುಗಡೆ ಆಗಂಗಿಲ್ಲ. ನಿಮ್ಮ ಜೊತೆಗೆ ಇದ್ದೇ ಇರ್ತಾವ ಮತ್ತು ನೋಡಿ, ಸಹಭಾಗ ನಿಮ್ಮ ಜೊತೆಗೆ ಇದ್ದೇ ಇರ್ತಾವ. ಅದೊಂದು ಸೂತ್ರ ಅದ, ಏನದ ಸೂತ್ರ? ತದಂತರ ರೌಹತಿ ಸಂಪರಿಷ್ವಕ್ತ ತಸ್ಯ ನಿರೂಪಣಾಭ್ಯಾಂ ಓಂ. ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪಡೆಯಲಿಕ್ಕೆ ನಂತರ ರೌಹತಿ ಗಚ್ಚತಿ ಹೋಗ್ತಾನ. ಸಂಪರಿಷ್ವಕ್ತ ಅದೇನು? ಪಂಚಭೂತಗಳಿಂದ ಕೂಡಿಕೊಂಡೇ ಹೋಗ್ತಾನ. ರೌಹತಿ ಅಂದ್ರೆ ಹೋಗೋದು. ಅಂತರ ಅಂದ್ರೆ ಇನ್ನೊಂದು ದೇಹವನ್ನು ಪ್ರಾಪ್ತಿ ಮಾಡಲಿಕ್ಕೆ ಅವನು ಸಂಪರಿಷ್ವಕ್ತ ಅದೇನು? ಪಂಚಭೂತಗಳಿಂದ ಕೂಡಿಕೊಂಡೇ ರೌಹತಿ ಹೋಗುತ್ತಾನೆ. ಆದ್ದರಿಂದ ನೀ ಹೇಳಿದ ಪ್ರಕಾರ ಮರಣದ ಒಳಗ ಎಲ್ಲ ಭೂತಗಳ ವಿಯೋಗ ಆಗುವುದಿಲ್ಲ. ಅದಕ್ಕೆ ಮೋಕ್ಷ ಅಂದೇನು? ವಿಶೇಷ ಅಂದೇನು? ಸಮಗ್ರ ಎಲ್ಲ ಭೂತಗಳಿಂದ ಸರ್ವಾತ್ಮನ ಬಿಡುಗಡೆ ಆಗೋದೇ ಮೋಕ್ಷ. ಬರೀ ನೀನು ಪಂಚಭೂತಗಳಿಂದ ಮಾತ್ರ ಬಿಡುಗಡೆ ಆಗೋದು ಮೋಕ್ಷ ಅಂತ ತಿಳ್ಕೋಬೇಡ. ಇನ್ನೊಂದು ಆ ಭೂತ ಬಿಡುಗಡೆ ಪೂರ್ಣ ಆಗಂಗಿಲ್ಲ. ಯಾವಾಗ ಆಗ್ತಿತ್ತು ನೀ ಹೇಳೋದು? ಪೂರ್ಣ ಬಿಡುಗಡೆ ಆಗ್ತಿದ್ರೆ ಪೂರ್ಣ ಬಿಡುಗಡೆ ಆಗಂಗೇ ಇಲ್ಲ. ಪೂರ್ಣ ಬಿಡುಗಡೆ ಆಗಂಗೇ ಇಲ್ಲ. ಸಸ್ಪೆನ್ಷನ್ ಆರ್ಡರ್ ಹಿಂತಕ್ಕೋತಾರೆ, ಹಿಂತಕ್ಕೋ ಕಂಡೀಷನ್ ಆಗ್ತದೆ. ಏನು? ನಿನಗೆ ಪಗಾರ ಕೊಡ್ಕೊಳಂಗಿಲ್ಲ, ಇಂಪ್ಲಿಮೆಂಟ್ ಇಲ್ಲ, ಒಂದು ಸಸ್ಪೆನ್ಷನ್ ಆರ್ಡರ್ ಕೊಡು ಹೋಗಿಲ್ಲ ಅಂತ ಅರ್ಥ. ಸೋಮವಾರ ತಿಂಗಳ ಏನು ಬೇಕಾದ್ರೆ ಕೊಡ್ತು, ಕೆಲಸ ಮಾಡ್ತೀವಿ ಮಾಡಿಬಿಟ್ರಿ ಬಿಡು. ಏನಾಯ್ತು ಈಗ? ಮರಣ ಅಂದ್ರೆ ಸಂಪೂರ್ಣವಾಗಿ ಬಂಧನದಿಂದ ಬಿಡುಗಡೆ ಇಲ್ಲ. ಜನ ಹಾಕಿರ್ತಾರಪ್ಪ ನಡಿ ಒಪ್ಕೊಂಡು ಬಿಟ್ಟಿದ್ದು ಹೋಗಬೇಡ, ವಾರಕ್ಕೊಬ್ಬ ಸಹಿ ಮಾಡಬೇಕಿಲ್ಲ, ಮತ್ತೆ ಊರು ಬಿಡಲಿಕ್ಕಿಲ್ಲ, ಬಿಟ್ಟೆ ನೋಡ್ಕೋ. ಅಂತೂ ಜೇಲಿನಿಂದ ಬಿಟ್ಟು ಬಂದಿವಿ, ಬಿಟ್ಟೇ ಬರ್ತೀರಿ, ದಿನ ಬಂದ ಸಹಿ ಹಾಕಂತ. ಹೊರಗೆ ಬಿಡುಗಡೆ ಅಂತದ, ಅದೇನಾಗಿದೆ? ಪೂರ್ಣ ಬಿಟ್ಟಿಲ್ಲ, ದಿನ ಬಂದು ಏನು ಮಾಡಿ ಸಹಿ ಮಾಡ್ಬೇಕಾಗಿ ಪೊಲೀಸ್ ಸ್ಟೇಷನ್. ಮೊದಲು ಯಾಕೆ ಒಳಗೆ ಇದ್ದೀಪ? ಹಂಗಿಲ್ಲ, ಮನೆಗೆ ಹೋಗೋದು ಅಂತೂ ನೀವು ನಿಮ್ಮನ್ನು ಬಿಟ್ಟಂಗೆ ಏನು ಬಿಡ್ತಾರೆ, ದಿನ ಹೋಗಿ ಸಹಿ ಮಾಡೋಕ್ಕಾಗ್ತದೆ. ದಿನ ಹಂಗಾಯ್ತು. ಮರಣವೂ ಕೂಡ ಹಾಗೆ. ಮರಣ ಅಂದ್ರೆ ಇನ್ನೊಂದು ದೇಹಕ್ಕೆ ಹೋಗಿ ಹೋಗ್ತಾನ. ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಪಂಚಭೂತಗಳು ಬೇಕೆ. ಆದ್ದರಿಂದ ಏನಾಯ್ತು ಈಗ? ಮೋಕ್ಷ ಅಂತಂದ್ರೆ ಸಾಮಾನ್ಯವಾದಂಥ ಮರಣ ಮೋಕ್ಷ ಅಲ್ಲ, ವಿಶೇಷವಾಗಿರತಕ್ಕಂತಹ ಬಿಡುಗಡೆನೇ ಮೋಕ್ಷ ಹೊರತು ಸಾಮಾನ್ಯವಾದ ಮೋಕ್ಷ ಅಂದ್ರೆ ಏನು? ಸರ್ವಾತ್ಮನ ಜನ್ಮ ಸಂಸಾರಕ್ಕೆ ಬರಲಿಕ್ಕೆ ಬೇಕಾದ ಏನೇನು ಕರ್ಮಗಳವ, ಏನೇನು ಬಂಧನಗಳವ, ಅವೆಲ್ಲದರಿಂದಲೂ ನಾನು ಬಿಡುಗಡೆ ಹೊಂದುವುದು ಮೋಕ್ಷ. ಅದು ಒಮ್ಮೆ ಆಗಂಗಿಲ್ಲ. ಅದಕ್ಕಾಗಿ ಭಗವಂತನ ಉಪಾಸನ ಮಾಡಿ, ಅದಕ್ಕಾಗಿ ವೈರಾಗ್ಯ ಬೇಕೇ ಬೇಕು. ಏನಾಯ್ತು? ಮರಣವೂ ಕೂಡ ಸರ್ವಾತ್ಮನ ಮೋಕ್ಷ ಅಲ್ಲ. ಇನ್ನು ಹುಟ್ಟುವುದೇನದಲ್ಲ, ಅದು ದುಃಖಾತ್ಮಕ. ಮರಣಕ್ಕ ದುಃಖಾತ್ಮ ಅಂತಲಿಕ್ಕೆ ಎಲ್ಲರಿಗೂ ಗೊತ್ತದೆ. ಬರುವುದು ಹುಟ್ಟುವುದು ಬಹಳ ದುಃಖಾತ್ಮಕ. ಹುಟ್ಟುವುದು ದುಃಖಾತ್ಮಕ ಹೆಂಗೆ ಮುಂದೆ ಹೇಳ. ಅಂತೂ ಹುಟ್ಟು ಸಾವು ಇರುವುದು ಸುಖ ದುಃಖಾತ್ಮಕ. ಅವಸ್ಥಾನೆ ಮೂರು: ಇರುವುದು, ಹುಟ್ಟುವುದು, ಇರುವುದು, ಹೋಗುವುದು. ಇವು ಮೂರೂ ಕೂಡ ಅನಿಶ್ಚಿತ, ಅನಿತ್ಯ ಮತ್ತು ದುಃಖಾತ್ಮಕ. ಆದ್ದರಿಂದ ನಾವು ಈ ಸಂಸಾರ ಚಕ್ರದ ಬಗ್ಗೆ ತಿರಸ್ಕಾರ ಮಾಡಿ
ಭಗವತ್ ಸಾಕ್ಷಾತ್ ಉಪಯೋಗ ಮಾಡಬೇಕು ಅಂತ. ಅದಕ್ಕೆ ಪ್ರಹ್ಲಾದರಾಜಿಗೆ ನರಸಿಂಹದೇವರು ಕೇಳ್ತಾರೆ, ನೀವು ಮೋಕ್ಷ ಕೊಟ್ಬಿಡ್ತಾರೆ ಬಂದ್ಬಿಟ್ಟು ಬೇಡ, ಇಲ್ಲಿ ಸದ್ಯ ಮೋಕ್ಷ ಬೇಡ, ಎಲ್ಲ ಭಗವದ್ ಭಕ್ತರಿಗೆ ಕೊಡಬಾರ್ದು. ಮತ್ತು ನಿನಗೆ ನನ್ನ ಈ ಉರಿಮೋರೆ ನನ್ನ ಭಯಂಕರವಾದಂಥ ರೂಪ ನೋಡಿ ಅಂಜಿಕೆ ಬಂದಿದೆ. ನಾಹಂ ಬಿಭೆ ನಜಿತ ತೇಂದ್ರಿ ಕರಾಳ ದೌಷ್ಟ್ರ. ಹೇ ಪರಮಾತ್ಮ, ನಿನ್ನ ಕರಾಳ ಚೂಪಾದಂಥ ಹಲ್ಲು ನೋಡಿ, ನಿನ್ನ ದಿಗಿರಿ ಕೆಂಡದಂತೆ ಇರುವ ಕೆಂಡ ನೋಡಿ, ಒಳ್ಳೆ ಕತ್ತಿ ಅಂತಾರಲ್ಲ ಖಡ್ಗದಂತೆ ಚೂಪಾದ ನನಗೆ ನೋಡಿ, ನಿನ್ನ ಭಯಾನಕ ಅಟ್ಟ ನನಗೇನೂ ಅಂಜಿಕೆ ಬಂದಿಲ್ಲ, ಅಂಜಿಕೆ ಬಂದಿಲ್ಲ. ಮತ್ತು ಎದು ನಾನು ತಸ್ತೋಸ್ಮ್ಯಹಂ ಕೃಪಣವತ್ಸದ ಒಂದಕ್ಕೆ ಅಂಜಿಕೆ ಅದ, ನಿನ್ನ ಅನುಗ್ರಹ ಸದ್ಯ ಅದ, ಮುಂದಿನ ಕರ್ಮೆಯನ್ನು ಗೊತ್ತಿಲ್ಲ. ತಸ್ತೋಸ್ಮ್ಯಹಂ ಕೃಪಣವತ್ಸದ, ನನಗೆ ಎದಕ್ಕೆ ದುಃಖ ಆಗಿದೆ ಅಂದರೆ ಮಾತ್ರ ಮುಂದಿನ ಜನ್ಮೊಳಗೆ ಎಲ್ಲಿ ನಿನ್ನನ್ನು ಮರೆತು ಸಂಸಾರೊಳಗೆ ಹೆಚ್ಚು ಆಸಕ್ತನಾಗಿ ಮತ್ತು ಹೆಂಡತಿ ಮಕ್ಕಳು ಚಕ್ರೊಳಗೆ ಬಿದ್ದು ನಿನ್ನ ಮರಿತನದ ನಂಗೆ ಅದು ಭಯ ಭಾಳ. ನಿನ್ನನ್ನು ಎಲ್ಲಿ ಮರೆತು ಮತ್ತೆ ಪುನಃ ಅಡ್ಡಾದಿ ಹಿಡಿತನೋ ಅಂತ ನನಗೆ ಭಾಳ ಭಯ. ಆ ಭಯದಿಂದ ನನ್ನನ್ನು ನೀವು ಪಾಲು ಮಾಡ ಇವೇ ನೀವು. ಯಾಕಂದ್ರೆ ನನಗೆ ಗೊತ್ತದು ನಿನಗೆ ಸಿಟ್ಟೇ ಇಲ್ಲ. ಸಿಟ್ಟು ಯಾರಿಗಿರ್ತಾರೆ ಹೇಳಿ? ತಮೋಗುಣ ಇದ್ದವ್ರಿಗೆ. ದೇವರು ತಮೋಗುಣದವರ, ಸಿಟ್ಟು ತಮೋಗುಣದ ಕೂಸೋದು. ತಮೋಗುಣ ನನಗೆ ಸಿಟ್ಟಿಲ್ಲ, ಆಗ ಈ ಸಿಟ್ಟಿದು ನೀನು ತೋರಿಸಿದ ಸಿಟ್ಟು ಅವಂತಾನ ಕರೆ ಸಿಟ್ಟು ಬಂದವ್ರ ಮುಂದೆ ಇದ್ದೀನಿ ನನಗೇನಾಗಿಲ್ಲ. ಯಾರು ಅಪ್ಪ ಹಿರಣ್ಯಪಾದ ಕರೆ ನಮ್ಮ ತಮೋಗುಣದಿಂದ ಕೂಡಿದ ಸಿಟ್ಟು ಹೌದಲ್ಲ, ನಂಗೆ ಅಲ್ಲೇ ಏನಾಗಿದೆ ಇಫೆಕ್ಟು. ನೀ ಅನ್ಕ ಸಾತ್ವಿಕ ಸಿಟ್ಟು ತೋರಿಸಿದ ಸಾತ್ವಿಕ ಸಿಟ್ಟಿದ್ದು. ಅಂದರೆ ಒಂದು ಮಾತ್ರ ನನಗೆ ಅಂಜಿಸಿದ, ನಿನ್ನ ಮರೆತ ಮತ್ತೆ ಪುನಃ ನಾನು ಸಂಸಾರದಲ್ಲಿ ಬಿದ್ದು ರಾಗದ್ವೇಷದಲ್ಲಿ ಹೋಗಿ ಸಿಕ್ಕೋತಂದ್ರ ಸಂಸಾರ ಚಕ್ರ ಕದನ, ಅದು ನನಗೆ ಭಾಳ ಭಯ ಆಗ್ತದೆ. ಇನ್ನು ಅದರಿಂದ ಭಾರವನ್ನು ಅಲ್ಲಾದು ಏನಾಯ್ತು, ಇದನ್ನು ರಿಸಲ್ಟ್ ಏನಾಯ್ತು ಅಂತ ಕೇಳಿದಾಗ ಮರಣ ಅಲ್ಲ ಮೋಕ್ಷ ಅಲ್ಲ, ಮರಣ ಮೋಕ್ಷ ಅಲ್ಲ. ಅದು ಮತ್ತೆ ಪುನಃ ಪಂಚಭೂತಗಳಿಗೆ ಸಂಪ್ರೇಷಣೆ ಅಂದ್ರೆ ಜೀವಾತ್ಮ ಇದೇನಿಂದ ಹೋಗುವೇಳಕ ಸೂಕ್ಷ್ಮವಾದ ಮನಸ್ಸು ಏನ್ರಿ, ಸೂಕ್ಷ್ಮವಾದ ಇಂದ್ರಿಯಗಳು ಭೂತ್ ತಗೊಂಡೇ ಹೋಗಿರ್ತಾನಂತವ. ಇದೆ ಅದೇ 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 ಎಸೆನ್ಸ್ ಇರ್ತದೆ. ಅವ ಅದರಿಂದ ಮತ್ತೆ ಪುನಃ ಇನ್ನೊಂದು ದೇಹ ಪಡಿತಾನೆ, ಮತ್ತು ಆ ದೇಹದೊಳಗೂ ಸುಖನೋ ದುಃಖನೋ ಆಗ್ತದೆ, ಮತ್ತಿಲ್ಲಿ ಬರ್ತಾನೆ. ಎಂದೆಂದಿಗೂ ಈ ಸಂಸಾರ ಚಕ್ರದ ಒಳಗೆ ಅವ್ರ ಬಿಡುಗಡೆ ಇಲ್ಲ. ಒಂದರಲ್ಲಿ ಬಿಡುಗಡೆ ಅದು ಎಲ್ಲಿ ಭಗವದ್ ಪಾದಾರವಿಂದವನ್ನು ಚೆನ್ನಾಗಿ ಧ್ಯಾನ ಮಾಡಿದರೆ ನಿರಂತರ ಬಿಡುಗಡೆ. ಇದು ಈ ಸೂತ್ರದ ಮುಂದೆ ಈ ಅನುವ್ಯಾಖ್ಯಾನಕ್ಕೆ ಭಾಳ ಬರೋದಿಲ್ಲ. ಈ ಸೂತ್ರದ ಪ್ರತಿಪತ್ತವು ಅಂತಂದು ತದಂತರವತಿ ಸಂಪರಿಷ್ಪಷ್ಟ ಪ್ರತಿಪತ್ತವು ಅಂತ ಬರ್ತದೆ. ತದಂತರ ಪ್ರತಿಪತ್ತವು ಅಂದ್ರೆ ಅಂತರ ಅಂದ್ರೆ ಇನ್ನೊಂದು ದೇಹವನ್ನು ಪಡೆಯಲು, ಪ್ರತಿಪತ್ತವನ್ನು ಪಡೆಯಲು. ರೌಹತಿ ಸಂಪರಿಷ್ಪಕ್ತ, ಪಂಚಭೂತಗಳಿಂದ ಸಂಪರಿಷ್ಪಕ್ತನಾಗಿ ರೌಹತಿ. ಇನ್ನೊಂದು ತದಂತರ ಪ್ರತಿಪತ್ತ ಈ ಚಕ್ರದ ಬೀಳಿಗೆ ಇನ್ನೊಂದು ದೇಹವನ್ನು ಪಡೆಯಲು. ಅಂತರನೇನು ಈ ದೇಹದಿಂದ ಅಂತರ ಪಡೆಯಲು. ಬೇರೆ ಶರೀರ ಸಂಪರಿಷ್ಪಕ್ತ ಭೂತ ಸಂಪರಿಷ್ಪಕ್ತ